ಮಲ್ಕೊಂಡ್ರೆ ಲೈಕ್ ಹಿಂಗ್ ಮಲ್ಕೊಂಡ್ರೆ ಹಿಂಗೆ ಎದ್ದೋಳೋದು, ಹಿಂಗೆ ಮಲ್ಕೊಳ್ಳೋದು, ಈಗ ಮೂಮೆಂಟ್ಸ್ ಇರ್ತಿಲ್ಲ. ಇದು ಜಾಯಿಂಟ್ ಆಪರೇಷನ್ ರಿಪ್ಲೇಸ್ಮೆಂಟ್ ಅಂತ ಹೇಳಿ ಈ ತರ ಕೈ ಇಟ್ಕೊಂಡು ನಾವು ಸಪೋರ್ಟ್ ಕೊಡ್ಬೇಕು ಸರ್. ಬ್ಯಾಕ್ ಕರೋನಾ ಟೈಮಲ್ಲಿ ಅಲ್ಲ ಅವನಿಗೆ ಬೆಡ್ ಪ್ಯಾನ್ ಕೊಡ್ತಾ ಇದ್ರು ನಾವು. ಬೆಡ್ ಪೇನ್ ಸೊ ಅವಾಗಿಂದ ಅದ್ರ ಮೈಂಡ್ ಸೆಟ್ ಇರುತ್ತಲ್ವಾ ಸರ್. ಹೌದು ಸೊ ಇವ್ರು ಬ್ಯಾಚಲ್ಲೆಲ್ಲ ಓದಿರ್ತಾರೆ, ಅದನ್ನ ಸ್ವಲ್ಪ ಯೋಚನೆ ಮಾಡಿ ಸಿಂಕಾಗಿ ಅದು ಆಬ್ವಿಯಸ್ಲಿ ಇಟ್ ಲೀಡ್ಸ್ ಟು ದ ಅಸಿಡಿಟಿ. ಏನೋ ಸುಮ್ಮನೆ ನಮ್ಮ ಬಲವಂತಕ್ಕೆ ಏನೋ ಒಂದು ಇದು ಸ್ವಲ್ಪ ತಿನ್ನೋದು ಅಷ್ಟೇ, ಹಂಗೆ ಲೈಫ್. ಇಪ್ಪು ಜಾಯಿಂಟ್ ರಿಪ್ಲೇಸ್ ಮಾಡಿದ್ರು ಕೂಡ ನಾವು ಏನು ಹೋಪ್ಸ್ ಕೊಡೋದಿಲ್ಲ. ಇವನ್ ರಿಸರ್ಚ್ ಮಾಡಿ ವಿಡಿಯೋಸ್ ಆಮೇಲೆ ಕರ್ಕೊಂಡು ಬಂದಿರೋದು. ಸೊ ಇವಾಗ ಆಲ್ಮೋಸ್ಟ್ 50% ಕ್ಯೂರ್ ಆಗಿದೆ ಸರ್. ಊಟನೂ ಮಾಡ್ತಾ ಇರ್ಲಿಲ್ಲ. ಸ್ನೇಹಿತರೆ ನಮಸ್ಕಾರ. HLA-B27 ಪಾಸಿಟಿವ್ ಕೇಸಸ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಸ್ಪೈನ್ ತುಂಬಾ ಸ್ಟಿಫ್ ಆಗ್ಬಿಡುತ್ತೆ. ಎಲ್ಲ ವರ್ಟಿಬ್ರಲ್ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಹತ್ರ ಅಥವಾ ಫೆರೆಂಜಿಯಲ್ ಜಾಯಿಂಟ್ಸ್, ಇಂಟರ್ಫೆರೆಂಜಿಯಲ್ ಜಾಯಿಂಟ್ಸ್ ಅದೆಲ್ಲ ಸ್ಟಿಫ್ನೆಸ್ ಬಂದ್ಬಿಟ್ಟು ಏನಾಗುತ್ತೆ, ಅದು ಹಿಂದ್ಗಡೆ ಬಗ್ಗಕ್ಕಾಗಲ್ಲ, ಮುಂದ್ಗಡೆ ಬಗ್ಗಕ್ಕಾಗಲ್ಲ, ಮತ್ತೆ ಸಿವಿಯರ್ ಪೇನ್ ಇರುತ್ತೆ. ಬ್ಯಾಂಬೂ ಸ್ಪೈನ್ ಅಂತ ಕರೀತಾರೆ ಅಥವಾ ಬ್ಯಾಂಬ್ ನೆಕ್ ಅಂತ ಕರೀತಾರೆ. ನೆಕ್ ಫುಲ್ ಸ್ಟಿಫ್ ಆಗ್ಬಿಡುತ್ತೆ. ತಿರ್ಬೇಕು, ನಿಮ್ ತಿರ್ಬೇಕು, ಬಾಡಿನ ತಿರ್ಬೇಕು ಅಂತಂದ್ರೆ ಫುಲ್ ಹಿಂಗೆ ಇದೇ ತರ ತಿರ್ಬೇಕು. ಈ ತರ ಮೂವ್ಮೆಂಟ್ ಬರೋದಿಲ್ಲ ಈ ತರ. ಸೊ ಸ್ವಾಮಿ ಎಚ್ ಅಂತ ವೆರಿ ಸ್ಮಾಲ್ ಏಜ್, ಅರೌಂಡ್ ಎಷ್ಟು ವರ್ಷ ಆಯ್ತು ಸ್ವಾಮಿ ಬಂದಿದ್ದು? 8 years. ಒಂದು 10th ಸೆಕೆಂಡ್ ಪಿ ಓಕೆ. ಸೊ ಅವಾಗ ನೀವ್ ಹೆಂಗೆ ಅದನ್ನ ಇದು ಮಾಡ್ತಾರೆ? ಲೈಕ್ ಅವಾಗ ಏನೇನು ಟ್ರೀಟ್ಮೆಂಟ್ ತಗೊಂಡ್ರಿ? ಅಂದ್ರೆ ಸರ್ ಇಂಗ್ಲಿಷ್ ರಿಮೋಟಾಲಜಿ ಮಾಡ್ತಾರೆ ಸರ್ ಟ್ಯಾಬ್ಲೆಟ್ಸ್. ಅಂದ್ರೆ ಅವಾಗ ಸ್ವಲ್ಪ ಕಡಿಮೆ ಆಗೋದು, ಪೂರ್ತಿ ಕಡಿಮೆ ಆಗ್ತಿದೆ. ಹಂಗೆ ಬಂದ್ಬಿಟ್ಟು ಒಂದ್ ಕಡೆಯಿಂದ ಬೇರೆ ಕಡೆ ಆಮೇಲೆ ಕೋವಿಡ್ ಬಂತು, ಇಲ್ಲೂ ಜಾಸ್ತಿ ಆಗುತ್ತೆ. ಕೋವಿಡ್ ಜಾಸ್ತಿ ಆಯ್ತು. ಕೋವಿಡ್ ಬಂದು ಮನೇಲೇ ಇದ್ದೆ ಸರ್, ಹೊರಗಡೆ ಎಲ್ಲೂ ತೋರಿಸಿಲ್ಲ. ಬೆಡ್ ರಿಡನ್ ಆಗ್ಬಿಟ್ಟಿಲ್ಲ. ಹೌದಾ? ಕೋವಿಡ್ ಟೈಮಲ್ಲಿ ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ. ಸೊ ಅವಾಗೆಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ. ಇದು ಬೇರೆ ಎಲ್ಲೂ ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ. ಇಲ್ಲ ಯಾವ ಹಾಸ್ಪಿಟಲ್ ಹೋದ್ರು ಕೂಡ ಇಟ್ ಇಸ್ ನಾಟ್ ಕ್ಯೂರಬಲ್, ಯು ಹ್ಯಾವ್ ಟು ಗೋ ವಿತ್ ಆಪರೇಷನ್. ಇದು ಜಾಯಿಂಟ್ ಆಪರೇಷನ್ ರಿಪ್ಲೇಸ್ಮೆಂಟ್ ಅಂತ ಹೇಳಿ. ಸೊ ಆಫ್ಟರ್ ನಾನು ಸೈಯಾಟಿಕಲ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಕಂಪ್ಲೀಟ್ ಕ್ಯೂರ್ ಆಯ್ತು. ಸೊ ಕಂಪ್ಲೀಟ್ ಕ್ಯೂರ್ ಆದ್ಮೇಲೆ ಸೊ ನಾನು ರಿವ್ಯೂಸ್ ನೋಡ್ಬಿಟ್ಟು ನಾನು ಈಗ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೇನೆ. ಸೊ ಇವಾಗ ಆಲ್ಮೋಸ್ಟ್ 50% ಕ್ಯೂರ್ ಆಗಿದೆ ಸರ್. ಊಟನೂ ಮಾಡ್ತಾ ಇರಲಿಲ್ಲ. ಊಟ ಲೈಕ್ ಬೇಬಿ ತರ ಊಟ ಮಾಡೋದು ಸರ್. ಹ್ಯಾವಿಂಗ್ ಫುಡ್ ಸಫಿಷಿಯಂಟ್ಲಿ ಬೈ ಹಿಸ್ ಏಜ್. ಸ್ಟಿಫ್ನೆಸ್ ಇದೆಯಲ್ಲ ಸರ್. ಮಲ್ಕೊಂಡ್ರೆ ಲೈಕ್ ಹಿಂಗ್ ಮಲ್ಕೊಂಡ್ರೆ ಹಿಂಗೆ ಎದ್ದೋಳೋದು, ಹಿಂಗೆ ಮಲ್ಕೊಳ್ಳೋದು, ಈಗ ಮೂಮೆಂಟ್ಸ್ ಇರ್ತಿಲ್ಲ. ಮುಂಚೆ ಆಗಿಲ್ಲ ಸರ್. ಈ ತರ ಕೈ ಇಟ್ಕೊಂಡು ನಾವು ಸಪೋರ್ಟ್ ಕೊಡ್ಬೇಕು ಸರ್. ಬ್ಯಾಕ್ ಈ ತರ ಮಲ್ಕೊಳ್ಳೋದಕ್ಕೆ ಸಪೋರ್ಟ್ ಕೊಡ್ಬೇಕು. ಯಾರು ಬ್ಯಾಕ್ ಇಲ್ಲ ಅವಾಗ ಮಲ್ಕೊಳ್ಳೋದು. ಆತರ ಮಾಡಿ ಮತ್ತೆ ಇಲ್ಲೆಲ್ಲ ಪೇನ್ಸ್ ಶುರು ಆಗ್ತದೆ. ಯಾಕಂದ್ರೆ ಈ ಪುಟಿಂಗ್ ಮೋರ್ ಪ್ರೆಷರ್ ಆನ್ ದಿಸ್ ಎಲ್ಬೋಸ್. ಮುಂಚೆ ಸಡನ್ ಮಾಡಕ್ಕೆ ಒಂದು ಹಾಫ್ ಅನ್ ಅವರ್ ಎದ್ದೋಳೋದಕ್ಕೆ, ಬೆಡ್ಡಿಂದ ಎದ್ದೋಳೋದಕ್ಕೆ ಹಾಫ್ ಅನ್ ಅವರ್ ತಗೊಳ್ತಾ ಟೈಮ್. ಇವಾಗ ನಾರ್ಮಲ್, ನಮಗೆ ಇವಾಗ ಇಷ್ಟ ಆಗಿರೋದೇ ನಾರ್ಮಲ್ ಕಂಡೀಷನ್ ಇರೋಷ್ಟು ಫೀಲ್ ಆಗುತ್ತೆ ಸರ್. ಸ್ಟಿಲ್ ದ ಬಿಗಿನಿಂಗ್ ಮ್ಯಾಮ್, ಇಟ್ ಇಸ್ ಸ್ಟಿಲ್ ದ ಬಿಗಿನಿಂಗ್ ಅಕಾರ್ಡಿಂಗ್ ಟು. ಬಟ್ ಹೇಗೆ ಹೇಳಿದ್ರೆ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಅನ್ಕ್ಯೂರಬಲ್. ಇಪ್ಪು ಜಾಯಿಂಟ್ ರಿಪ್ಲೇಸ್ ಮಾಡಿದ್ರು ಕೂಡ ನಾವು ಏನು ಹೋಪ್ಸ್ ಕೊಡೋದಿಲ್ಲ, ರಿಕವರಿ ಆಗತ್ತೆ ಅಂತ ಹೇಳಿ ನಮ್ಗೆಲ್ಲ ತಿಳಿಸ್ತಾರೆ. ಎಷ್ಟು ಹಾಸ್ಪಿಟಲ್? ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ತೋರಿಸಿದೀವಿ ಸರ್. ಮತ್ತೆ ಶಿವಮೊಗ್ಗದಲ್ಲಿ ಪರ್ ಮಂತ್ ಒಂದು ಇಂಜೆಕ್ಷನ್ 25,000 ಮಾಡಿಸ್ಬೇಕಂತ ಹೇಳಿದ್ರು ಸರ್ ಹಿಪ್ಸಿಗೆ. ಸೊ ಅದ್ ಮಾಡ್ಸಿದ್ರು ಕೂಡ ಓಡಾಡಲ್ಲ. ಅವ್ರು ಹೇಳಿದ್ರು ಸರ್, ಮಾಡ್ಸಿದ್ರು ಕೂಡ ಓಡಾಡೋದಿಲ್ಲ, ವೀಲ್ ಚೇರ್ ಅಲ್ಲೇ ಇರ್ತಾರೆ. ಬೆಟರ್ ದನ್ ದಿಸ್ ಅಂತ ಹೇಳಿ. ಇಲ್ಲೂ ಈ ತರ ಹೇಳೇ ಇಲ್ಲ ಸರ್. ಬಟ್ ಇಲ್ಲೂ ಕೂಡ ನಾನ್ ಕರ್ಕೊಂಡ್ ಬರ್ಬೇಕಾದ್ರೂ ಕೂಡ ಒಂದ್ 6 months ಇಂದ ನಮ್ಮ ಅಪ್ಪಾಜಿ ಅಮ್ಮನ್ನ ರಿಕ್ವೆಸ್ಟ್ ಮಾಡಿ ನನಗೆ ಹುಷಾರಾಗಿದೆ ಕಳಿಸಿ ಅಂತ ಹೇಳಿ ಇವ್ರಿಗೂ ಹೇಳಿದ್ದೀನಿ. ವಿಡಿಯೋಸ್ ಎಲ್ಲ ಕಳಿಸಿ ನೋಡಿ, ಇವ್ರನ್ನ ಮೋಟಿವೇಟ್ ಮಾಡಿ, ಇವ್ನ ರಿಸರ್ಚ್ ಮಾಡಿ ನಿಮ್ಗೆ ವಿಡಿಯೋಸ್ ಆಮೇಲೆ ಕರ್ಕೊಂಡ್ ಬಂದಿರೋದು. ನಿಮ್ಗೆ HLA-B27 ಅಂತ ಗೊತ್ತಾಗಿದ್ದು 17 ವರ್ಷ ಇರುವಾಗ, 8 ವರ್ಷ ಆಗಿದೆ ಗೊತ್ತಾಗಿದ್ದು. ಎಲ್ಲಿ ಗೊತ್ತಾಗಿದ್ದು? ಅಲ್ಲಿ ಮಂಗಳೂರಲ್ಲಿ
ನಾನು ಅಡ್ಮಿಟ್ ಆದ ತಕ್ಷಣ ಎಕ್ಸಾಮ್ ಪ್ರಿಪರೇಟರಿ ಎಕ್ಸಾಮ್ ಟೈಮಲ್ಲಿ ಅವ್ನಿಗೆ ಆಗಿದ್ದು. ಸೊ ಅಲ್ಲೇನೆ ಎಲ್ಲ ಹಾಸ್ಪಿಟಲ್ ಮಾಡೋದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ, ಅವಾಗಲೇ ಡಯಾಗ್ನೈಸ್ ಮಾಡಿದ್ರು. ಸೊ ಅವಾಗಲೇ ನಮಗೆ ಮೆಂಟಲಿ ಫಿಕ್ಸ್ ಆಯ್ತು, ಇಟ್ ಇಸ್ ನಾಟ್ ಕ್ಯೂರಬಲ್, ಏನೋ ಇರೋ ತನಕ ಲೈಫ್ ಇರ್ಬೇಕು ಅನ್ನೋದು. ಯಾಕಂದ್ರೆ ಅಲ್ಲಿ ಆತರ ಹೇಳ್ಬಿಟ್ರು ಪರ್ಮನೆಂಟ್ ಅಂತ ಹೇಳಿದ್ರೆ ನಮಗೆ ನೋ ಆಪ್ಷನ್, ನಾವಿರೋ ತನಕ ಅವನ್ನ ನೋಡ್ಬೋದು. ಇವ್ರು ಒಬ್ಬನೇ ಹಾ, ನನ್ ತಮ್ಮ ಸರ್, ನಾನ್ ದೊಡ್ಡವಳು, 3 ಜನ ಹೆಣ್ಮಕ್ಳು ಆದ್ಮೇಲೆ ಒಬ್ರೇ. ಸೊ ಮನೇಲಿರೋದು ಒಂದೇ ಗಂಡ್ ಮಗು. ಗಂಡ್ಮಗು. ಬಟ್ ಅವ್ರಿಗೆ ಹಿಂಗಾಗಿದೆ ಅನ್ನೋವಾಗ ನಿಮ್ಮ ಇವತ್ತು ನಮ್ ತಂದೆ ತಾಯಿ ನಿದ್ದೆ ಮಾಡ್ತಾ ಇದಾರೆ, ಅಟ್ಲೀಸ್ಟ್ ಅವ್ರ ಮುಂದೆ ಊಟ ಮಾಡ್ತಾ ಇದಾರಲ್ಲ, ಅದೇ ನಮ್ಮ ಖುಷಿ ಆಗುತ್ತೆ. ಊಟನೇ ಇಲ್ಲ ಸರ್, ಇಷ್ಟೇ ಊಟ ಮಾಡ್ತಾ ಇದ್ದು. ಊಟ ಕಮ್ಮಿ ಆಗಿದೆ ಅದು ಅವಾಗಿಂದನೂ ಹಾಗೆ ಸ್ಟಾರ್ಟಿಂಗ್ ಇಂದನೂ. ಅವನೊಂಥರ ಅದು ಕರೆಕ್ಟ್ ಈಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಆಕ್ಚುಲಿ. ಸೊ ಅಲ್ಲಿಂದನೇ ಅವ್ನಿಗೆ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಶುರು ಆಗೈತಲ್ಲ ಸರ್. ಇಲ್ಲ ಸರ್, ಆಮೇಲೆ ಸೆಕೆಂಡ್ ಪಿ ಎಕ್ಸಾಮ್ ಕೂಡ ಹಾಸ್ಪಿಟಲ್ ಇಂದ ಹೋಗಿ ಬರ್ದಿದ್ದಾನೆ ಸರ್. ಸೊ ಅಷ್ಟು ಇದಾಗಿತ್ತಲ್ವಾ. ಸೊ ಆ ಮೂಮೆಂಟ್ ಅಲ್ಲಿ ಏನೋ ನಮ್ಗಿಲ್ಲ, ಇವನಷ್ಟೇ ಹುಷಾರಾದ್ರೆ ಸಾಕು ಅನ್ನೋದಾಯ್ತು. ಏನೋ ಸುಮ್ಮನೆ ಜಸ್ಟ್ ಬರ್ದ ಸರ್. ಅವಾಗಲೂ ಕೂಡ ಒಂದು 80+ ತಪ್ಪೇ ಇರುತ್ತೆ ಪರ್ಸೆಂಟೇಜ್. ಸೂಪರ್. ಏನು ಓದ್ದೇನೆ. ಸೊ ಅವಾಗಿಂದ ಅದು ಮೈಂಡ್ ಸೆಟ್ ಇರುತ್ತಲ್ವಾ ಸರ್. ಸೊ ಇವ್ರ ಬ್ಯಾಚ್ ಅಲ್ಲೆಲ್ಲ ಓದಿರ್ತಾರೆ, ಅದು ಸ್ವಲ್ಪ ಯೋಚನೆ ಮಾಡಿ ಸಿಂಕ್ ಆಗಿ ಅದು ಆಬ್ವಿಯಸ್ಲಿ ಇಟ್ ಲೀಡ್ಸ್ ಟು ದ ಅಸಿಡಿಟಿ. ಏನೋ ಸುಮ್ನೆ ನಮ್ಮ ಬಲವಂತಕ್ಕೆ ಏನೋ ಒಂದು ಇದು ಸ್ವಲ್ಪ ತಿನ್ನೋದು ಅಷ್ಟೇ, ಹಂಗೆ ಲೈಫ್. ಕರೋನಾ ಟೈಮಲ್ಲಿ ಅಲ್ಲ ಅವನಿಗೆ ಬೆಡ್ ಪ್ಯಾನ್ ಕೊಡ್ತಾ ಇದ್ರು ನಮ್ಮ ಬೆಡ್ ಪೇನ್ ಆ ಲೆವೆಲ್ಗೆ. ಓಕೆ. ಎಷ್ಟು ತಿಂಗಳು ಆ ಥರ ಇದ್ದಿದ್ದು? ಒಂದು 6 months 1 year. ಇಲ್ಲಿ 6 months to 1 year. ಅವ್ನು ಎಜುಕೇಶನ್ ಬಂದು ಸೆಕೆಂಡ್ +2 ಆದ್ಮೇಲೆ ನಾವು ಅದನ್ನ ಕಂಪ್ಲೀಟ್ ಮಾಡಿಸ್ತೀವಿ ಮಾಡ್ಸಿದ್ವಿ. ಸರ್. ರಿಸಲ್ಟ್ ಚೆನ್ನಾಗ್ ಬಂತಲ್ಲ, ಮತ್ತೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂಬೇಡ್ಕರ್ ಕಾಲೇಜ್ ಸೇರಿಸ್ವಿ ಸರ್. ಅವಾಗ ಕರೆಕ್ಟ್ ಕರೋನಾ. ಸೊ ಟ್ರೀಟ್ಮೆಂಟ್ ಕೊಡ್ಸಕ್ ಆಗ್ಲಿಲ್ಲ. ಸೊ ಮತ್ತೆ ನಮ್ಮ ಮಮ್ಮಿ ಡ್ಯಾಡಿ ಬೇಡ, ಅವ್ನು ಓದಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ. ಸೊ ಇವಾಗ ಇಲ್ಲಿ ಎಷ್ಟು ಸೆಮ್ ಆಗಿದೆ? ಇಲ್ಲಿ ಸೆಕೆಂಡ್ ಸೆಮ್ ಆಗಿತ್ತು ಸರ್. ಮತ್ತೆ ಕಂಟಿನ್ಯೂ ಮಾಡ್ಬೋದಾ ಇವಾಗ? ಇಲ್ಲ, ಆಮೇಲೆ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕಂಟಿನ್ಯೂ ಮಾಡಿಸಿದ್ವಿ ಸರ್. BCA ಜಾಯಿನ್ ಮಾಡಿಸಿ ಇವಾಗ BCA ಅವನು 5th semester. ಓಕೆ. ಇವಾಗ ಮುಗಿಯುತ್ತೆ, ಲೈಕ್ ಯು ವಿಲ್ ಬಿಕಮ್ ಆಲ್ ರೈಟ್ ಮೇಡಮ್. ಓಕೆ ಸರ್. ಇವಾಗ ಅಟ್ಲೀಸ್ಟ್ ಎಜುಕೇಟೆಡ್ ಅನ್ನೋ ತರ ಆಗಿದೆ. ಪಾರ್ಲಲ್ಲಿ ಹೆಲ್ತ್ ಕೂಡ ರಿಕವರಿ ಆಗ್ತಾ ಇದೆ. ಹೆಲ್ತ್ ಅದು ಮೇಡಮ್, ಅದರಿಂದನೇ ಹೆಲ್ತ್ ಇಂದಾನೆ ಇದು ಅವನು ಮುಖದಲ್ಲಿ ಖುಷಿ ಇದೆ ಸರ್. ಅಬ್ಸ್ಟೆಕಲ್ ಆಗಿತ್ತು. ಫಸ್ಟ್ ವಿಸಿಟ್ ಕರ್ಕೊಂಡ್ ಬಂದಿದ್ದಾಗ ಇಂಟೆನ್ಷನ್ ಇಲ್ಲ ನಿಮ್ಮನ್ನ ಮೀಟ್ ಮಾಡಿಸ್ಬೇಕಂತಾನೆ ಅಷ್ಟು ದಿನ ವೇಟ್ ಮಾಡಿ. ಯಾಕಂದ್ರೆ ಇವನಿಗೆ ಹೋಪ್ಸ್ ಇಲ್ಲ, ಪಾಸಿಟಿವ್ ಹೋಪ್ಸ್ ಇಲ್ಲ. ಎಲ್ಲಾ ಕಡೆ ಹೇಳಿದಾರೆ ಏನು ಈ ತರ ಇಲ್ಲಿ ಕರ್ಕೊಂಡ್ ಬಂದಿದೆ, ಹಿಂಗಿದೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲ ಏನು ಹುಷಾರ್ ಮಾಡಿಲ್ಲ. ಸೊ ಅವನಿಗೆ ನಿಮ್ಮ ನೋಡಿ ಅಲ್ಲಿ ಕೊಟ್ಟಿದ್ದು ಮತ್ತೆ ಪಾಸಿಟಿವ್ ವೈಬ್ಸ್ ಎಫೆಕ್ಟ್ ಆಗಿದೆ. ಇಲ್ಲ, ಪಾಸಿಟಿವ್ ವೈಬ್ಸ್ ಅನ್ನೋದಕ್ಕಿಂತ ಮೇಡಮ್ ಏನಾಗುತ್ತೆ ಗೊತ್ತಾ, ಇವಾಗ ಟ್ರುತ್ ಕ್ಯೂರ್ ಆಗುತ್ತಲ್ಲ ಸರ್, ನನಗೆ ಕ್ಯೂರ್ ಆಗಿದೆ ಅಂದಾಗ. ಸೊ ಆಬ್ವಿಯಸ್ಲಿ ಅದು ರಿಸಲ್ಟ್ ನೋಡಿದಾಗ ಅವನಿಗೆ ಫಸ್ಟ್ ಟೈಮ್ ರಿಸಲ್ಟ್ ಗೊತ್ತಾಗ್ಲಿಲ್ಲ ಸರ್, ಜಸ್ಟ್ ಡ್ರಿಪ್ಸ್ ಹಾಕ್ಸಿದಲ್ಲ. ಸೆಕೆಂಡ್ ಟೈಮ್ ಬಂದಾಗ ಅವನಿಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಯ್ತು. ಫಸ್ಟ್ ಟೈಮ್ ಅಷ್ಟು ಗೊತ್ತಾಗಿಲ್ಲ. ಇಲ್ಲ ಇಲ್ಲ, ನೀವು ಫಸ್ಟ್ ವಿಸಿಟ್ ಯಾವಾಗ ಬಂದಿರೋದು? ಜಾನ್ 18th. ಅವತ್ತು ನಾನು ಮೀಟ್ ಮಾಡಿದ್ರಲ್ವಾ? ಜಾನ್ 18 ನಾನು ಮೀಟ್ ಮಾಡಿದಾಗ ಅವತ್ತೇನು ಅಷ್ಟೊಂದು ರೆಸ್ಪಾನ್ಸ್ ಬಂದಿಲ್ಲ. ಸೆಕೆಂಡ್ ವಿಸಿಟ್ ಬಂದಾಗ ನೀವು ಬಂದಿರೋದು February 1st ಅಲ್ವಾ? ಅದಕ್ಕಿಂತ ಮುಂಚೆ 1 week ಬಂದಿದ್ವಿ ಸರ್. ಅದಕ್ಕಿಂತ ಮುಂಚೆ 1 week ಬಂದಿದ್ರಾ? ನೆಕ್ಸ್ಟ್ ವೀಕ್ ಮೀಟ್ ಆಗೋಣ ಅಂತ ಹೇಳಿ ಬಂದಿದ್ವಿ. ಅವಾಗ ಏನು ಯೂಸರ್ ಸರ್ ತೋರಿಸ್ಬಿಟ್ಟು ಅವಾಗ ಎಷ್ಟು % ಕಡಿಮೆ ಆಗಿತ್ತು? ಇಲ್ಲಿ ಬರ್ದಿರೋ ಪ್ರಕಾರ 25% ಅಂತ ಬಂದಿದೆ ಸರ್. ಅದು February 1st. ಓಕೆ. ಓಕೆ. ಅಂದ್ರೆ February 1st ಬಂದಾಗ ಥರ್ಡ್ ವಿಸಿಟ್, ಆಮೇಲೆ 20%, ಇವಾಗ ಒಂದು 50% ಅವರೇ ಹೇಳ್ತಿದ್ದಾರೆ ಸರ್. ನಾವು ಯಾಕಂದ್ರೆ ಮ್ಯಾಮ್ ಫಸ್ಟ್ ಈ ಅಡ್ಡಾಡ್ಕೊಂಡು ಆಟ ಆಡ್ಕೊಂಡು ಪಾಠ ಆತರ ಇರ್ತಕ್ಕಂತ ಒಂದು ಲೈಫ್ ಅಲ್ಲಿ ಸಡನ್ ಆಗಿ ಬಂದ್ರೆ ಅಲ್ವಾ, ಅದು ಹೆಂಗಾಗುತ್ತೆ? ಅದು ಹೇಳಲಿಕ್ಕೆ ಆಗಲ್ಲ ಸರ್. ಮನೆ ಫುಲ್ ಒಂಥರ ಹೆಂಗಾಗಿದೆ ಅಂದ್ರೆ, ಈಗ ನಾವೇನಕ್ಕಪ್ಪ ತವ್ರ ಮನೆಗೆ ಹೋಗ್ಬೇಕು ಅನ್ನೋ ಲೆವೆಲ್. ಈಗ ಹೋದ್ರೆ ಇವ್ನು ಯಾವಾಗ್ಲೂ ಮಲ್ಕೊಂಡಿರೋದು, ಅವ್ರು ಅಳ್ತಾ ಇರೋದು ಮಗ ಹುಷಾರಿಲ್ಲ ಅಂತ. ಇವಾಗ ನಾವೆಲ್ಲ ಎಜುಕೇಟೆಡ್ ಆಗಿ ಅವ್ನ ರಿಕವರಿ ಮಾಡ್ಲೇ ಇದ್ದಾಗ ಅವ್ರಿಗೆ ನಾವ್ ಹೋದ್ರು ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ ಫೀಲ್ ಬರಲ್ಲ. ನಾವು ರಿಸರ್ಚ್ ಮಾಡ್ಬಿಟ್ಟಿದೀನಿ ಸರ್. ರಿಸರ್ಚ್ ಮಾಡಿ ಇವ್ನಿಗೆ ಫೈನಲಿ ಇವ್ನಿಗೆ ಹುಷಾರ್ ಮಾಡ್ಬೇಕು ಅಂತ ಇಲ್ಲಿ ಕರ್ಕೊಂಡು, ಅದು 6 months ಇಂದ ಅವ್ರಿಗೆ ಹೋಪ್ಸ್ ಹೋಗ್ಬಿಟ್ಟಿತ್ತು ಸರ್, ಹುಷಾರಾಗಲ್ಲ ಅಂತ. ಇವಳೆಲ್ಲೋ ಕರ್ಕೊಂಡು ಹೋಗಿ ಏನೋ ಮಾಡೋದು, ಏನೋ ಆಗೋದು ಇಲ್ಲ, ಏನಾದ್ರು ಮಾಡೋಣ ಅಂತ ಹೇಳಿ ನಾನು ಫೈನಲಿ ಕರ್ಕೊಂಡು. ಸೊ 2000 ಎಷ್ಟು 17 18 ಅಲ್ಲ ಗೊತ್ತಾಯ್ತು? 17 ಅಲ್ಲಿ ಅವಾಗ ನೀವು +2 ಇದ್ರಿ. +2 ಇರುವಾಗ ಗೊತ್ತಾಯ್ತು. ಫಸ್ಟ್ PUC ಓದುವಾಗ ಏನಾಗಿಲ್ಲ? ಫಸ್ಟ್ PU ಆರಾಮಾಗಿದೆ ಸರ್. ಸೆಕೆಂಡ್ PU ಪ್ರಿಪರೇಟರಿ ಟೈಮ್ ಅಲ್ಲಿ ಪ್ರಿಪರೇಟರಿ ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು. ಅವಾಗ ವೀಲ್ ಚೇರ್ ಅಲ್ಲಿ ಕರ್ಕೊಂಡು ಹೋಗಿ ಎಕ್ಸಾಮ್ ಬರೆದು ಆ ಒಂದು ಕ್ರಿಟಿಕಲ್ ಕಂಡೀಷನ್, ಆಮೇಲೆ ಮನೆಗೆ ಬಂದ್ರೆ ಈ ತರ ಅವನು ಇಟ್ಕೊಂಡೆ ಚೇರ್ ಇಟ್ಕೊಂಡೆ ಹಂಗೆ ಇತ್ತ ಕಂಡೀಷನ್. ಸ್ವಲ್ಪ ಹಿಂಗ್ ಓಡಾಡ್ತಾ ಇದ್ದ, ನೋವಿತ್ತು ಸರ್. ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸ್ ಸರ್. ಸೊ ಪೇನ್ ಕಿಲ್ಲರ್ ತಗೊಂಡಾಗ ಮ್ಯಾನೇಜ್ ಆಗ್ತಾ ಇತ್ತು. ಮತ್ತೆ ಪೇನ್ ಕಿಲ್ಲರ್ ಪವರ್ ಮುಗಿದ್ರೆ ಮತ್ತೆ ಸಾಸ್ ಟ್ಯಾಬ್ಲೆಟ್. ಓಕೆ, ಅದು ತಗೊಂಡಾಗಿತ್ತು.
ನಿಮ್ಗೆ ಸರ್ಜರಿ ಮಾಡ್ಬೇಕಂತ ಹೇಳಿದಾಗ ಯಾಕೆ ನಿಮ್ಗೆ ಯಾವ ಸರ್ಜರಿ ಮಾಡಕ್ ಹೇಳಿದ್ರೆ ನಿಮ್ಗೆ ಯಾಕೆ ಒಪ್ಲಿಲ್ಲ ಮೇಡಮ್? Sir, Hip joint. he is very Sir, young, sir. How we can trust? We are all educated. So let's see. There is a time to increase. ನೋ ಎಜುಕೇಟೆಡ್ ಅಂದ್ರೇನೆ Sir, ನಾವು ಸರ್ಜರಿ research- ಟ್ರಸ್ಟ್ ಮಾಡ್ಬೇಕಂತ. ಇಲ್ಲ ಸರ್, ಯಾಕಂದ್ರೆ ಸರ್ಜರಿ ಟ್ರಸ್ಟ್ ಮಾಡಿಲ್ಲ ಅಂದ್ರೆ ಎಜುಕೇಟೆಡ್ ಇಲ್ಲ ಅಂತ. ಆ ತರ ಅಲ್ಲ ಸರ್, ಎಲ್ಲದನ್ನು ಟ್ರಸ್ಟ್ ಮಾಡಬಾರ್ದು. ಡಾಕ್ಟರ್ ಹೇಳಿದ್ದನ್ನ ನಾವು ಸ್ವಲ್ಪ ಜನರಲ್ ನಾಲೆಜ್ ಕರೆಕ್ಟ್ ಯು ಶುಡ್ ಆಲ್ವೇಸ್ ಗೋ ಫಾರ್ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್. ಒಪಿನಿಯನ್. ನಮ್ಮ ಹಾಸ್ಪಿಟ್ಲಿಗೆ ಬರ್ತಕ್ಕಂತ ಎಲ್ಲಾ ಪೇಷಂಟ್ಸ್ ಕೂಡ ಮಿನಿಮಮ್ ಒಂದು 5-6 ಡಾಕ್ಟರ್ಸ್ ನ ಮೀಟ್ ಮಾಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬರ್ತಾರೆ. ಆಮೇಲೆ ಈ ಇಂಟಿಗ್ರೇಟೆಡ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡೋದಕ್ಕೋ ಅಥವಾ ಫಂಕ್ಷನಲ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡೋಕ್ಕೋ ಇಲ್ಲಿ ಬರೋಕ್ಕೂ ಅಂದ್ರೆ ಎಲ್ಲಾ ಸ್ಪೆಷಲಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಮೀಟ್ ಮಾಡ್ಕೊಂಡು ಬರ್ತಾರೆ. ನಮ್ಮ ಪ್ರೊಫೆಸರ್ ಒಬ್ರು ಹೇಳ್ತಾರೆ They never find out the root cause even, sir. ನಿಮ್ಮ ಹಾಸ್ಪಿಟಲ್ That is ಒಂಥರ a specialist to find it. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆದಂಗೆ ಆಗ್ಬಿಟ್ಟಿದೆ ನಿಮ್ಮ ಹಾಸ್ಪಿಟಲ್. ಯಾಕಂದ್ರೆ ಎಲ್ಲಾ ದೊಡ್ಡ ಹಾಸ್ಪಿಟಲ್ಗಳು ಆಮೇಲೆ ಇಲ್ಲಿಗೆ ಬಂದ್ಮೇಲೆ ವಾಸಿ ಆಗ್ತೈತೆ ಅವ್ರಿಗೆ ಅಂತ. ಇವನಿಗೂ ಅದೇ ಡೌಟ್ ಬಂದ್ ನೋಡಿ, ಸುಮ್ನೆ ಫಸ್ಟ್ ಡೇ ಲೈಕ್ ಅವನು ಹಂಗೆ ಪ್ಯಾಥೋ ಮಾಡಲ್ ಹುಷಾರಾಗಲ್ಲ ಮೈಂಡ್ ಸೆಟ್ ಇದ್ದ. ಸೆಕೆಂಡ್ ಥರ್ಡ್ ಅಲ್ಲಿ ಈ ತರ ಸ್ಮೈಲ್, ಈ ತರ ಸ್ಮೈಲ್, ಆಮೇಲಿಂದ ಥರ್ಡ್ ಇಂದ ಸೆಕೆಂಡ್ ವೀಕಲ್ ಕಡಿಮೆ ಆಯ್ತಲ್ಲ. ಓ ಫಸ್ಟ್ ಹೆಂಗ್ ಗೊತ್ತಾಯ್ತು ನಿನ್ಗೆ ರಿಸಲ್ಟ್? ಅಂದ್ರೆ ಲೈಕ್ ಯಾವ ತರ ಫೀಲ್ ಆಯ್ತು ಅದ್ರದ್ದು ಇಂಪ್ಯಾಕ್ಟ್? ಸ್ಟಿಫ್ನೆಸ್ ಕಡಿಮೆ ಆಯ್ತು ಸರ್. ಹಾ ಹಾ ಅವಾಗ ನಂಗೆ ಗೊತ್ತಾಯ್ತು ಸರ್. ಸೊಂಟ ಬರ್ತಾ ಇದೆ, ಸ್ವಲ್ಪ ಮೂವ್ಮೆಂಟ್ ಬರ್ತಾ ಇದೆ, ಸ್ವಲ್ಪ ಸಡನ್ ಆಗಿ ಮೂವ್ಮೆಂಟ್ ಆಗೋದು ಆ ಕಡೆ ಮುಂಚೆ ಆಗ್ತಿರ್ಲಿಲ್ಲ. ಅಂದ್ರೆ ಸ್ಟಿಫ್ನೆಸ್ ಇರೋದು ಸರ್. ಹಾ. ಬ್ಯಾಕ್ ಸಪೋರ್ಟ್ ಕೊಟ್ಕೊಂಡು ಹ್ಮ್. ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡ್ಕೊಂಡು ಮುಂಚೆ ಯಾವ ತರ ಮಾಡ್ತೀರಾ ಅಂತ ಒಂದು ತೋರಿಸ್ತೀರಾ? ಯಾವ ತರ ಮೂವ್ಮೆಂಟ್ ಇತ್ತು, ಅಂದ್ರೆ ಎಷ್ಟು ಡಿಫಿಕಲ್ಟ್ ಇತ್ತು ಫುಲ್ ಮೂವ್ಮೆಂಟ್? ಕೇರ್ಫುಲ್ ಆಗಿ ಇಡ್ತಿದ್ದೆ ಸರ್. ಹಾ. ಎಲ್ಲ ಮಿಸ್ ಆಗಿ ಸ್ವಲ್ಪ ಗೊತ್ತಾಗ್ದಲೆ ಈ ಕಡೆ ಟಚ್ ಆದ್ರೆ ಇನ್ನು ಸಿವಿಯರ್ ಪೇನ್ ಬಂದ್ಬಿಡೋದು. ಈಗ ಆರಾಮಾಗಿ ಅದ್ ಸ್ವಲ್ಪ ಈ ತರ ಹಿಂಗೆ ಈ ತರ ಬೆಂಡ್ ಮಾಡ್ಕೊಂಡು ನಡೆಯೋನು ಸರ್. ಹಾ. ಬಾಡಿನೇ ಬಗ್ಗಿತ್ತು body. ಸ್ಟ್ರೈಟ್ ಸ್ವಲ್ಪ ಗಟ್ಟಿಗೆ ಆಗ್ತಿದೆ. ಸ್ಟಿಫ್ನೆಸ್ ಇದೆ ಸರ್. ಅಂದ್ರೆ ಅಷ್ಟೊಂದು ಗೊತ್ತಿಲ್ಲ ಸರ್. ಸ್ವಲ್ಪ ಈ ತರ ಒಟ್ಟು ಬರ್ತಾನೆ ಇರ್ಲಿಲ್ಲ. ಸ್ಟಿಫ್ನೆಸ್ ಅಂದ್ರೆ ಹಿಂದ್ಗಡೆಗೆ ಬರ್ತಾ ಇಲ್ಲ ಫುಲ್. ಓಕೆ. ಇವಾಗ ಸ್ವಲ್ಪ ಸ್ಟಿಫ್ ಆಗಿ Okay. ಬರ್ತಾನೆ ಸರ್. ಸೊ ಹಂಗಾಗಿ ಎಜುಕೇಟೆಡ್ ಆಗಿ ಸ್ವಲ್ಪ ರಿಸರ್ಚ್ ಮಾಡಿದ್ರೆ Research ನೀವು ಮಾಡ್ಬೇಕು. ಮಾಡಬಾರ್ದು, ಸರ್ಜರಿ ಮಾಡಿಸ್ಕೊಬಾರ್ದು ನಿಮಗೆ ಗೊತ್ತಾಯ್ತು. ಹೌದಲ್ಲ ಸರ್, ಇದು ಬೆಳವಣಿಗೆ ಆಗೋ ಏಜ್. ಹೌದು, ಡಯಾಗ್ನೈಸ್ ದಟ್ ಇಸ್ ರೀಪ್ಲೇಸಬಲ್. ಹಾ 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 ಕರೆಕ್ಟ್. Whether that is true or false, we need to find out. Correct. Then we need to find out the root cause also. ಕರೆಕ್ಟ್. Because ಯಾಕೆ ಹೀಗಾಯ್ತಂದ್ರೆ ಅಲ್ಲಿ ಫುಡ್ ಇವನಿಗೆ ಅಡ್ಜಸ್ಟ್ ಆಗ್ಲಿಲ್ಲ ಸರ್. 100% ಕರೆಕ್ಟ್ ಆಗಿದ್ದೀರಿ. 100% ಕರೆಕ್ಟ್ ಆಗಿದ್ದೀರಿ ಮೇಡಮ್. ಫುಡ್ ಅವನಿಗೆ ಊಟನೇ ಮಾಡ್ತಾ ಇರಲಿಲ್ಲ. ಆಬ್ವಿಯಸ್ಲಿ ಇಟ್ ಕಮ್ಸ್ ಇನ್ ಟು ದ ಡಿಸೀಸ್. ಕರೆಕ್ಟ್. ಸೊ ಫುಡ್ ಇಸ್ ದ ರೂಟ್ ಕಾಸ್. ಎಸ್ ನಿಮ್ಗೆ ಅವಾಗಲೇ ಇದು ಅರ್ಥ ಆಗಿತ್ತೆ ನಿಮ್ಗೆ? ಸರ್, ಅವಾಗ ಅರ್ಥ ಆಗೋದಕ್ಕೆ ನಮಗೆ ಒಂಥರ ಬ್ಲಾಂಕ್ ಆಗ್ಬಿಟ್ಟಿದ್ವಿ ಸರ್. ಕರೆಕ್ಟ್. ಒಂದ್ಸರಿ ಮನಸ್ಸಿಗೆ ಒಂಥರ ಬಿಗ್ ಬ್ಲೋ ಹೊಡೆದಂಗೆ ಅದು. ಹೌದು, ಒಂದು ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂದ್ರೆ ಅದು ಸ್ವಲ್ಪ ಟೈಮ್ ತಗೊಳತ್ತೆ ಸರ್. ಈಗ ಆಲ್ ಆಫ್ ದ ಸಡನ್ ಬರಲ್ಲ. ಒಂದು ಬಿಗ್ ಡ್ರೀಮ್ ಮುಂದೆ ಇಟ್ಕೊಂಡು ಕಾಲೇಜ್ಗೆ ಹೋಗಿ ಅಲ್ಲಿ ಸಡನ್ ಆಗಿ ಹಂಗ ಆದ ತಕ್ಷಣ ನಮ್ಗೆ ಹೆಂಗ್ ಅನ್ಸುತ್ತೆ? ಇವಾಗ ಹೆಂಗೆ ಬಲ್ಲು ನೋಡಿದಾಗ ಹೆಂಗ ಆಗತ್ತೋ ಹಾ. ಆ ತರ ನಮ್ಗೆ ಏನು Yes, sir. ತೋಚುತ್ತಾ ಇರಲಿಲ್ಲ ಯಾವ ಡಿಸಿಷನ್ ತಗೋಬೇಕು ಅಂತ ಹೇಳಿ. ಬಟ್ ಆದ್ರೂ ನೀವು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಚಾಯ್ಸ್ ಏನಂದ್ರೆ ನೀವು ಹೇಳಿರಲ್ಲ ಮೇಡಮ್ ಸರ್ಜರಿಗೆ ಹೋಗಿಲ್ಲ ಅಂತ. ಎಲ್ಲೂ ಹೋಗ್ಲಿಲ್ಲ ಸರ್. ಹಾ. ನಮಗೆ ಡೌಟ್ ಬಂದಿದೆ ಅಂದ್ರೆ ಶಿವಮೊಗ್ಗದಲ್ಲಿ ಒಂದು ಇಂಜೆಕ್ಷನ್ಸ್ ಕೊಡ್ಬೇಕು 25,000 ಎಷ್ಟು ಸರಿ ಕೊಡ್ಬೇಕಂತ? ಲೈಫ್ ಲಾಂಗ್ ಸರ್. ಇಲ್ಲ ಲೈಫ್ Lifeline. ವೀಕ್ಸ್ Weeks ಗೆ. ಎಷ್ಟು weeks? 4 ವೀಕ್ಸ್ ಕೊಡಬೇಕು. But ಅವ್ರು ಕ್ಯೂರಬಲ್ ಅಂತ ವೀಕ್ಲಿ ಎಲ್ಲೂ ಕೊಡ್ಬೇಕು, 4 times ಕೊಡ್ಬೇಕು ಅಂತ ಎಲ್ಲೂ ಹೇಳಿದ್ರು. ಕ್ಯೂರ್ ಆಗತ್ತೆ ಅಂತ ಹೋಪ್ಸ್ ಅಂತೂ ಯಾರು ಅಂದ್ರೆ ಕ್ಯೂರ್ ಆಗೋದಕ್ಕಿಂತ ಅವರು ಸೈಡ್ ಎಫೆಕ್ಟ್ ಬಗ್ಗೆ ಕ್ಲಿಯರ್ ಕಟ್ ಏನು ಹೇಳಿಲ್ಲ ಸರ್. ಏನೇನು ಹೇಳ್ತಿಲ್ಲ. ಸುಮ್ನೆ ಏನೋ effect ಇದೆ. ಬರ್ತಾರಲ್ವಾ ಟ್ರೀಟ್ಮೆಂಟ್ ಕೊಡ್ಬೇಕು ಅಷ್ಟೇನೆ. ಸೊ ಲೈಕ್ ಸರ್ಫೇಸ್ ಲೆವೆಲ್ ಟ್ರೀಟ್ಮೆಂಟ್. ಓಕೆ. ಇನ್ ಡೆಪ್ತ್ ದೇ ವಾಂಟ್ ಟು ಕಮ್ ಟು ನೋ ವಾಟ್ ಈಸ್ ಬಿಹೈಂಡ್ ದಟ್. ಕರೆಕ್ಟ್. ಸೊ ಸ್ವಾಮಿ, ನೀವು ನಮ್ಮ ಹಾಸ್ಪಿಟಲ್ ಬಗ್ಗೆ 6 months ಇಂದ ರಿಸರ್ಚ್ ಮಾಡಿದೆ ಅಂತ ಹೇಳಿದ್ರೆ ಏನೇನು ಮಾಡಿದ್ರಿ? ಹೆಂಗೆ ನಿಮ್ಗೆ ಇದ್ರ ಬಗ್ಗೆ ಪ್ಲಸ್ ಮೈನಸ್ ಎಲ್ಲ ಏನು ನೋಡ್ತಾ ಹೋಯ್ತು ಮಂಡಲ್? ನನಗಿಂತ ನಮ್ಮ ಅಕ್ಕನ ವಿಡಿಯೋ ಕಳಿಸ್ತಿದ್ರು. ಏನ್ ನಿಮ್ದು ಫಸ್ಟ್ ವಿಡಿಯೋ ಬಂದ ತಕ್ಷಣ ಫಸ್ಟ್ ಅವನಿಗೆ ಕಳ್ಸಿದ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮ್ಮ ಹಾಸ್ಪಿಟಲ್? ನನಗೆ ಫಸ್ಟ್ ಸಯಾಟಿಕ ಬಂದ ತಕ್ಷಣನೇ ಒಬ್ರ ಹತ್ರ ಅಲ್ಲಿ ವಿಜಯನಗರಲ್ಲಿ ಒಬ್ರು ಕರ್ಕೊಂಡೋದ್ರು. ಅಲ್ಲಿ ಹೇಳಿದ್ರು ಇದು ಮಾಮೂಲಿ ಸೊಂಟದ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸರ್ ನಿಮ್ಗೂ ಸರ್ಜರಿ ಆಗಿದೆ? ನಿಮ್ಗೆ ಸರ್ಜರಿ ಆಗಿದೆ? ಡಯಾಗ್ನೈಸ್ ಮಾಡಿ ಆತರ ಹೇಳಿದ್ರು. ನಾನು ಇಮಿಡಿಯೇಟ್ ನಾನು ಅಷ್ಟು ಬೇಗ ಯಾರು ಟ್ರಸ್ಟ್ ಮಾಡಲ್ಲ, ಎಸ್ಪೆಷಲಿ ಮೆಡಿಕಲ್ ಫೀಲ್ಡ್. ಓಪನ್ ಆಗಿ ಹೇಳ್ತೀನಿ ಸರ್. ಸೊ ಮುಚ್ಚಿಡೋದು ಏನಿಲ್ಲ ಮೇಡಮ್. ನಾವು ನಮ್ಮೆಲ್ಲಾ ವಿಡಿಯೋದಲ್ಲೂ ಅದನ್ನ ಒಂಥರ ಓಪನ್ ಆಗಿ ಮಾಡಬಾರ್ದು ಸರ್. ಬಿಕಾಸ್ ವಿ ಆರ್ ಏನಂತಾರೆ ಅವ್ರು ಮೋಸ ಅಂತ ಅನ್ನೋದಕ್ಕಿಂತ ಏನ್ ಗೊತ್ತಾ ಮೇಡಮ್, ನಾನು ಕಲ್ತಿರೋದು ಇದು ಎಕ್ಸಾಂಪಲ್. ಇವಾಗ ನಾನು ಇದೇ ಕಲ್ತಿರ್ತೀನಿ. ಐ ಆಮ್ ಟ್ರೈನ್ಡ್ ಲೈಕ್ ದಿಸ್. ನಾನು ಕೂಡ ಹಂಗೆ ತುಂಬಾ ಚೆನ್ನಾಗಿ, ಯಾಕಂದ್ರೆ ಅನ್ಎಜುಕೇಟೆಡ್ ಮೀನ್ಸ್ ಇಂಗ್ಲಿಷ್ ಬರ್ದೇ ಇರೋರು ವಿಡಿಯೋ ನೋಡಿ ಅರ್ಥ ಮಾಡ್ಕೊಳತರ ನೀವು ಆ ಲೆವೆಲ್ ಆಗಿ ಹೇಳ್ತೀರಾ ಸರ್. ಫಸ್ಟ್ ಒಂದ್ ವಿಡಿಯೋ ಮೊನ್ನೆ ಕಳಿಸ್ತಾರೆ ಸರ್. ಅಂದ್ರೆ ಯಾವ ಮೆಡಿಸಿನ್ ತಿಂದ್ರೆ ಏನಾಗುತ್ತೆ, ರೂಟ್ ಕಾಸಸ್ ಏನ್ ಇಂಜೆಕ್ಷನ್ಸ್ ಕೊಡ್ತೀವಿ, ಆ ವಿಡಿಯೋ ಕಳಿಸ್ತೆ ಸರ್. ಇನ್ ಡೆಪ್ತ್ ನೋಡಿ ಅವಾಗ ಇವನಿಗೆ ಸ್ವಲ್ಪ ಸಮಾಧಾನ. ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಮಚ್. ಯಾವ ವಿಡಿಯೋ? ಅದೇ ಇಂಜೆಕ್ಷನ್ ಮಾಡಿ ಏನೇನು ಸರ್ಕ್ಯುಲೇಷನ್ ಮಾಡಿ Injections. ಮುಂಬೈ ಇಲ್ಲ ಓಕೆ. ರೀಜನರೇಟಿವ್ ಮೆಡಿಸಿನ್. Regenerative medicines.
ಕಾನ್ಫರೆನ್ಸ್ ವಿಡಿಯೋ ಹಳೇದು ಅದು ಆಲ್ರೆಡಿ 2 ವರ್ಷ ಬಟ್ ಆಯ್ತು. ಇವ್ರಿಗೆ ಅದು ಇಂಪಾರ್ಟೆಂಟ್ ಅಲ್ಲ ಹಾ, ಸರ್. ಹೌದು. ನಾನಂತೂ ಏನ್ ಸ್ಟಾರ್ಟಿಂಗ್ treatment ಇಂದ ಕೊಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಕರೆಕ್ಟ್ ಸ್ವಲ್ಪ ಕರೆಕ್ಟ್ 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 ಏನ್ ಟ್ರೀಟ್ಮೆಂಟ್ ಅಂತೇಳಿ ಗೊತ್ತಾಗ್ಬೇಕಲ್ಲ ಅಂತೇಳಿ ಕಳಿಸ್ತೀವಿ. ಪ್ರತಿಯೊಂದು ವಿಡಿಯೋ ನೋಡಿ ಅವ್ನಿಗೆ ಕೊಟ್ಬಿಟ್ಟು ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅದರಿಂದ. ಸೊ ನಿಮಗೆ ಸರ್ಜರಿ ಹೇಳಿದಾಗ ನೀವು ಸರ್ಜರಿಗೆ ಹೋಗಿಲ್ಲ, ಹೋಗಿಲ್ಲ ನಮ್ಮ sir. ಹಾಸ್ಪಿಟಲ್ ಸಿಗ್ತೀನಿ. ಒಂದೇ ಸರಿ ಸರ್ ಅಲ್ಲಿ ನಾನು ವಿಜಯನಗರ ತೋರಿಸಿದೆ. ಅವ್ರು ಸರ್ಜರಿ ಹೇಳಿದ ತಕ್ಷಣ ನಾನು ಎಲ್ಲೂ ನೋಡ್ಲಿಲ್ಲ ಸರ್. ಸ್ವಲ್ಪ ನಾನು ರಿಸರ್ಚ್ ಮಾಡಿ ಸೊ ಒಂದು ಯಾವ್ದೋ ಲೇಸರ್ ಟ್ರೀಟ್ಮೆಂಟ್ ಹೋಗಿದೆ ಸರ್. 2 ಸಿಟ್ಟಿಂಗ್ ತಗೊಂಡೆ. ನನಗೆ ಗೊತ್ತಾಯ್ತು ಇಲ್ಲಿ ಬಂದ್ರೆ ಪರ್ಮನೆಂಟ್ ನನ್ನ ಮಲಗಿಸ್ಬಿಡ್ತಾರೆ ಅಂತ. ಸೊ ನಮ್ಮ ಹಸ್ಬೆಂಡ್ ಹೇಳ್ದಂಗೆ ಹೋದೆ. ಸೊ ಅವ್ರ ಹತ್ರ ಹೇಳಿ ದುಡ್ಡು ಇಸ್ಕೊಂಡು ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಮನೆಗೆ ಮಲ್ಕೊಂಡಿರೋ ತರ ಬಂದೆ, ಎದ್ದೊಳಕ್ಕೆ ಆಗ್ಲಿಲ್ಲ. ಆಟೋದಲ್ಲಿ ಬಂದೆ. ಆಮೇಲೆ ಗೊತ್ತಾಯ್ತು ಅದು ಇಟ್ ಇಸ್ ನಾಟ್ ಫಿಟ್. ಲೇಸರ್ ಮೀನ್ಸ್ ಒಳಗಡೆ ಏನಾಗಿದೆ ಅವ್ರ ಬಾಡಿ ಮೇಲ್ಗಡೆ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ರಿಸರ್ಚ್ ಮಾಡಿ ಮಾಡಿ ಫೈನಲಿ ಕ್ಯೂರೀಸ್ ಇಂಟರ್ನಲ್ ಅಂತ. ಇಲ್ಲಿಗೆ ಬಂದು ಇದು ಹೆಂಗ್ ಗೊತ್ತಾಯ್ತು? ಇಲ್ಲಿಗೆ ನಾನು ಯೂಟ್ಯೂಬ್ ಅಲ್ಲಿ YouTube ಅಲ್ಲಿ ನೋಡ್ದೆ. ನೋಡಿದ್ದೆ. ಸೊ ನಮ್ಮ ಹಸ್ಬೆಂಡ್ಗೂ ಹೇಳ್ದಂಗ್ ನಾನು ಫಸ್ಟ್ ವಿಸಿಟ್ ಅಲ್ಲಿ ನಾನು ಒಬ್ಳೆ ಯಾರಿಗೂ ಹೇಳ್ದಂಗ್ ಬಂದಿದೆ ಸರ್. ಸೊ ಎಲ್ಲಾ ಹಾಸ್ಪಿಟ್ಲ್ ಹೋಗ್ತಾಳೆ ಹೇಳೋ ಅಂತೇಳಿ ನೋಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಫಸ್ಟ್ ವಿಸಿಟ್ ಬಂದು ಫಸ್ಟ್ ಟೈಮ್ ಅಲ್ಲೇ ಸಯಾಟಿಕ ನನಗೆ ಕಂಪ್ಲೀಟ್ ಹೋಗಿತ್ತು ಸರ್. ಹೆವಿ ಅಂದ್ರೆ ನಾನು ನಡೆಯಕ್ಕೆ ಆಗ್ತಿರ್ಲಿಲ್ಲ. ಕಂಪ್ಲೀಟ್ ಕ್ಯೂರ್ ಆಯ್ತು. ಆಮೇಲೆ ಮತ್ತೆ ನಾನ್ ಅನ್ಕೊಂಡೆ ಕ್ಯೂರ್ ಆಯ್ತಲ್ಲ ಬಿಡು, ಮತ್ತೆ ನಾನು ಮೆಡಿಸಿನ್ಗೆ ಹೆದರ್ದೆ ಸರ್. ನಾನು ಮೆಡಿಸಿನ್ ತಗೊಳಕ್ ನಂಗೆ ಇಷ್ಟ ಇಲ್ಲ ಸರ್. ಸೊ ಆವಾಗ ಮೆಡಿಸಿನ್ ತಗೊಳ್ಳಿಲ್ಲ, ಬರೀ ಇಂಜೆಕ್ಷನ್ ತಗೊಂಡೋದೆ. ಸೊ ಅದು ಕ್ಯೂರ್ ಆಗ್ಲಿಲ್ಲ ಬಿಕಾಸ್ ಮೆಡಿಸಿನ್ ಇಂಟೇಕ್ ತಗೊಳ್ಳಿಲ್ಲ, ಸಪ್ಲಿಮೆಂಟ್ಸ್. ಬಟ್ ನಾನು ಇದೆಲ್ಲ ಫುಡ್ ಎಲ್ಲ ಇದ್ದೆ ಸರ್. ಸೊ ಆಮೇಲೆ ಮತ್ತೆ ತಿರ್ಗಾ ಫುಡ್ ಅಲ್ಲಿ ಇದ್ರು ನಮ್ಮ ಬಾಡಿಗೆ ಏನಾಗುತ್ತೆ ಅದು ಹೊರಗಡೆ ಸಪ್ಲಿಮೆಂಟ್ ಅಂದ್ರೆ ಅರ್ಥ ಫೋರ್ಟಿಫೈಡ್ ಫುಡ್ ಅಂತ. ಈಗ ನಾವು ನಲ್ಲಿಕಾಯಿ ಜ್ಯೂಸ್ ಕುಡಿಬಹುದು, ನಮ್ಮ ಬಾಡಿ ಬೇಕಾಗಿರೋ ವಿಟಮಿನ್ ಸಿ 70 ಗ್ರಾಮ್. ನಾವು 60 kg ಇದೀವಿ ಅಂದ್ರೆ 60 ಗ್ರಾಮ್ ವಿಟಮಿನ್ ಸಿ ಬೇಕು. 60 ಗ್ರಾಮ್ ವಿಟಮಿನ್ ಸಿ ಅಂದ್ರೆ ದಿನ 60 ನಲ್ಲಿಕಾಯಿ ತಿನ್ಬೇಕು. ಸಪೋಸ್ ಅದಾಗಲ್ಲ, ಪ್ರಾಕ್ಟಿಕಲಿ ಇಂಪಾಸಿಬಲ್. ಅದಕ್ಕೆ ಏನ್ ಮಾಡೋದು, ಅಟ್ಲೀಸ್ಟ್ ಒಂದು 10 ಗ್ರಾಮ್ ವಿಟಮಿನ್ ಸಿ ಅಥವಾ IV ಕೊಡ್ತೀವಲ್ಲ ಅಷ್ಟು ವಿಟಮಿನ್ ಸಿ ನಾವು ಬಾಡಿಗೆ ಹೋಗುವಾಗ ಅಥವಾ ಟ್ಯಾಬ್ಲೆಟ್ಸ್ ಅಲ್ಲಿ ಸ್ವಲ್ಪ ಫೋರ್ಟಿಫೈಡ್ ಆಗಿ ಹೋಗುವ ಅಬ್ಸರ್ಪ್ಷನ್ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ರೀಜನರೇಟ್ ಆಗ್ತಾ ಇರುತ್ತೆ. ಡಿಸ್ಕ್ ಇನ್ಫ್ಲಮೇಷನ್ ಆಗಿರುತ್ತೆ, ರೀಜನರೇಟ್ ಆಗ್ಬೇಕು. ಸೊ ಅದಕ್ಕೋಸ್ಕರ ಅದು. ಸೊ ಆಮೇಲೆ ಮತ್ತೆ 6 months ಗ್ಯಾಪ್ ತಗೊಂಡೆ ಸರ್, ಬರ್ಲಿಲ್ಲ. ನಾನು ಸ್ವಲ್ಪ ಎಜುಕೇಶನ್ ಅದು PhD ವರ್ಕ್ಸ್ ಇತ್ತು ಅಂತೇಳಿ. ಸೊ ಮತ್ತೆ ಪೇನ್ ಇದಾಯ್ತು. ನೀವು ಹೇಳಿದ್ರಿ ಫಸ್ಟ್ ಟೈಮ್ ಇದು ಕಂಪ್ಲೀಟ್ ಒಂದು 6 week ಟ್ರೀಟ್ಮೆಂಟ್ ತಗೋಬೇಕಂತ. ನನಗೆ ಬೇರೆ ಕಮಿಟ್ಮೆಂಟ್ ಇದ್ದಿದ್ರಿಂದ ನಾನು ಬರ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಪ್ಯಾರಲಲ್ಲಿ ಇವಂದು ಒಂದು ರೀಸನ್ ಇತ್ತು. ಸೊ ಅವನೊಬ್ನೇ ಆದ್ರೆ ಬರೋದಿಲ್ಲ, ಸರಿ ನಾನು ಜೊತೆಲೆ ಹೋಗಿ ತಗೊಳ್ಳೋಣ ಅಂತೇಳಿ. ಇವರು ಡಿಸೆಂಬರ್ಗೆ ಎಕ್ಸಾಮ್ ಇದೆ, ಡಿಸೆಂಬರ್ ಮೇಲೆ ಕಳಿಸ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ. ಸರಿ ಡಿಸೆಂಬರ್ ತನಕ ವೆಯ್ಟ್ ಮಾಡಿ ಆಮೇಲೆ ಇವನ್ ಬಿಡದೆ ಕರ್ಕೊಂಡು ನಾನ್ ತಗೊಂಡ್ಬಿಟ್ರೆ ಮತ್ತೆ ಇವನ್ ಬರ್ಲಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಜೊತೆಲೆ ತಗೊಳ್ಳೋಣ ಅಂತ. ಓಕೆ. ಸೊ ಈ ಒಂದು 6 months ಟೈಮ್ ಮೇಡಮ್ ಅವಾಗ ಫಸ್ಟ್ ವಿಸಿಟ್ ಸೆಕೆಂಡ್ ವಿಸಿಟ್ ಬಂದು ಹೋದಾದಾಗಿಂದನೂ ಈ ಹಾಸ್ಪಿಟಲ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀರಾ? ಸಾಕ್ಸ್ ಇರ್ತಿರ್ಲಿಲ್ಲ ಸರ್. ನಾನು ಅಂದ್ರೆ ಕಾಲಿಟ್ರೆ ಚುಚ್ಚಿದಂಗ ಆಗೋದು. ಸೊ ಸಾಕ್ಸ್ ಅಲ್ಲೇ ಇದ್ದೆ ನಾನು 3 months ಇಂದ. ಮನೆ ಆಫೀಸು ಇಲ್ಲ. ಏನಕ್ಕೆ ಅದು ಗೊತ್ತಿಲ್ಲ ಸರ್. ಫುಲ್ ಚುಚ್ಚು B12 ಡೆಫಿಷಿಯನ್ಸಿ ಮತ್ತೆ ಮೆಗ್ನೀಷಿಯಂ ಕೊರತೆ. ಅದರಿಂದ ಇವಾಗ ಮೆಗ್ನೀಷಿಯಂ B12 ಕೊಟ್ಟಿದ್ವಲ್ಲ, ಸೊ ಹಂಗಾಗಿ ಇವಾಗ ನಾರ್ಮಲ್ ಆಗಿದೆ. ಯಾವಾಗಿಂದ ಸಾಕ್ಸ್ ಹಂಗೆ ಕಂಟಿನ್ಯೂ ಇರ್ತಾ ಇತ್ತು? ಅದು ನಾನು ಫಸ್ಟ್ ವಿಸಿಟ್ ಬಂದು ಹೋದ್ನಲ್ಲ ಸರ್, ಆಮೇಲೆ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲಲ್ಲ. ಸೊ ನಾನು ಆಮೇಲೆ ತುಂಬಾ ಪೇನ್ ಶುರು ಆಯ್ತಲ್ಲ. ಆಮೇಲೆ ಅದೇನೋ ಒಂದು ಯೂಟ್ಯೂಬ್ ಅಲ್ಲ ಬೇರೆ ನೋಡ್ಬಿಟ್ಟು ಸಾಂಗ್ಸ್ ತಕ್ಕೊಟ್ಟಿದ್ರು ನಮ್ಮ ಹಸ್ಬೆಂಡ್. ಆ ಸಾಂಗ್ಸ್ ಹಾಕೊಂಡ್ರೆ ಆಂಕಲ್ ಪೇನ್ ಮತ್ತೆ ಫಿಂಗರ್ ಸ್ಟಿಫ್ನೆಸ್ ಸರಿ ಹೋಗುತ್ತೆ ಅಂತ ಹಾಕೊಳ್ವೆ. ಬಟ್ ಅದ್ 1 month ಹಾಕೊಂಡೆ ಅಷ್ಟೇ ಸರ್. ನಾವ್ ಹೇಳ್ತೀವಲ್ಲ ಮೇಡಮ್, ಯಾವ್ದು ಕೂಡ ಹೊರಗಡೆಯಿಂದ ಉಪಶಮನ ಮಾಡಲ್ಲ. ಬೆಲ್ಟ್ ಹಾಕೋದಾಗ್ಲಿ, ಈಗ ಬೈಕಲ್ಲಿ ಓಡಾಡಿದ್ರೆ ಬ್ಯಾಕ್ ಪೇನ್ ಬರುತ್ತಂತ ಕಾರಲ್ಲಿ ಓಡಾಡೋದು ಆಯ್ತಾ, ಆಮೇಲೆ ಏನೋ ಒಂದು ನೀ ಕ್ಯಾಪ್ ಹಾಕೊಳ್ಳೋದು ಅಥವಾ ಸಾಕ್ಸ್ ಹಾಕೊಳ್ಳೋದು, ಯಾವ್ದು ಎಲ್ಲಾನು ಕೂಡ ಒಳಗಡೆಯಿಂದ ಉದ್ಭವ ಆಗ್ತಿದೆ ಕಾಯಿಲೆ. ನಾವು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಸರಿ ಮಾಡ್ಬೇಕು ಮೇಡಮ್. ರೂಟ್ ಕಾಸ್ ಅಡ್ರೆಸ್ ಮಾಡ್ಲೇಬೇಕು ನಾವು. ಈಗ ಇವ್ರದೇ ಬಾಡಿ ತಗೊಳ್ಳಿ. ಸೊ ಇದು ಬಂದು ಸ್ಪೈನ್ ಸ್ಟಿಫ್ನೆಸ್ ಆಗಿದೆ, ಆಟೋ ಇಮ್ಯೂನ್ ಕಂಡೀಷನ್. HLA-B27 ಬಂದು ಆಟೋ ಇಮ್ಯೂನ್ ಕಂಡೀಷನ್. ಇವ್ರ ಬಾಡಿನೇ ಕನ್ಫ್ಯೂಸ್ ಆಗಿ ಇಮ್ಯುನಿಟಿ ಇವ್ರ ಬಾಡಿ ಇರ್ತಕ್ಕಂಥ ಡಿಸ್ಕ್ನ ಫೆಸೆಟ್ ಜಾಯಿಂಟ್ನ ಎಲ್ಲ ಡಿಜನರೇಷನ್ ಮಾಡ್ತಾ ಇದೆ. ಹಂಗಾಗಿ ಅಲ್ಲಿ ಜಾಯಿಂಟ್ಸ್ ಅಲ್ಲಿ ಫ್ಲೂಯಿಡ್ ಇಲ್ದಂಗೆ ಸ್ಟಿಫ್ನೆಸ್ ಬರ್ತಾ ಇದೆ, ಒಂದಕ್ಕೊಂದು ಅಟ್ಯಾಚ್ ಆಗ್ತಾ ಇದೆ, ಜಾಯಿಂಟ್ಸ್ ಫ್ರೀಸ್ ಆಗ್ತಾ ಇದೆ, ಹಂಗಾಗಿ ಸ್ಟಿಫ್ನೆಸ್ ಬರ್ತಾ ಇದೆ. ಸೊ ಈ ಇಮ್ಯುನಿಟಿ ಯಾಕೆ ಡಿಸ್ಟರ್ಬ್ ಆಯಿತು? ಕರೆಕ್ಟಾ? ಇಮ್ಯುನಿಟಿ ಯಾಕೆ ಡಿಸ್ಟರ್ಬ್ ಆಯಿತು? ಒಂದು ಸ್ಟೆಪ್ ಕಮ್ಮಿ ಆಗ್ಬೇಕು, ಡೌನ್ ಹೋಗ್ಬೇಕು. ಇಮ್ಯುನಿಟಿ ಯಾಕೆ ಡಿಸ್ಟರ್ಬ್ ಆಯಿತು? ಬಿಕಾಸ್ 90% ಆಫ್ ಅವರ್ ಇಮ್ಯುನಿಟಿ ಇಸ್ ಇನ್ ದ ಗಟ್. ಕರಳು 22 ಅಡಿ ಇದೆ, 10 ಮೀಟರ್ ಅಷ್ಟು ಉದ್ದ ಇದೆ, 10 ಮೀಟರ್ ಕರಳಿರೋದು. ಅಷ್ಟು ಒಂದೊಂದು ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಅಂಡ್ ಜಿಲಿಯನ್ಸ್ ಆಫ್ ಮೈಕ್ರೋಬ್ಯಾಕ್ಟೀರಿಯಾಸ್ ಇದೆ, ಗುಡ್ ಮೈಕ್ರೋಬಯೋಮ್ ಇಸ್ ದೇರ್ ಅಲ್ಲಿ. ಅದೆಲ್ಲ ಡಿಸ್ಟರ್ಬ್ ಆಗ್ಬಿಟ್ಟಿರುತ್ತೆ. ನೀವು ಹೇಳಿರಲ್ಲ ಅಲ್ಲಿ ಫುಡ್ ತಿಂದಿದ್ದು ಅಂತ. ಸೊ ಅದನ್ನ ಸರಿ ಮಾಡ್ಬೇಕು ನಾವು. ಅದನ್ನ ಸರಿ ಮಾಡೋದಕ್ಕೆ ಫಸ್ಟ್ ಟಾಕ್ಸಿನ್ಸು, ಅನ್ವಾಂಟೆಡ್ ವೇಸ್ಟ್ ಎಲ್ಲ ಆಚೆ ಬರಬೇಕು. ಫಸ್ಟ್ ನಾವು ಹೊರಗಡೆಯಿಂದ ಆಗ್ತಾ ಇರ್ತೀವಿ, ನಮ್ಮ ಬಾಡಿ ಡ್ಯಾಮೇಜ್ ಮಾಡ್ತಕ್ಕಂಥ, ಗಟ್ಟನ್ನು ಡ್ಯಾಮೇಜ್ ಮಾಡ್ತಕ್ಕಂಥ ಫುಡ್ನ, ಅದನ್ನ ಫಸ್ಟ್ ಸ್ಟಾಪ್ ಮಾಡ್ಬೇಕು ನಾವು. ಅದರಲ್ಲಿ 9 ಇಂಪಾರ್ಟೆಂಟ್ ಬಂದು ನಾವೆಲ್ಲ ಹೇಳಿದ್ವಲ್ಲ, ಕಾಫಿ, ಟೀ, ಮೈದಾ, ಗೋಧಿ, ಹಾಲು, ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಒಂದು ಕಡೆಯಿಂದ ನಾವು ಮಾಡ್ಕೊತ ಬಂದರೆ ಆಗ ಗಟ್ಟು ಸರಿ ಆಗ್ತಾ ಹೋಗುತ್ತೆ, ಇಮ್ಯುನಿಟಿ ಡಿಸ್ಟರ್ಬ್ ಆಗಿರೋದು ನಾರ್ಮಲ್ ಆಗ್ತಾ ಹೋಗುತ್ತೆ. ಅವಾಗ ಅಲ್ಲಿಂದ ನಿಮ್ಮ ಏನು ಡಿಸ್ಕ್ನ ಡ್ಯಾಮೇಜ್ ಮಾಡ್ತಿದೆ, ಡಿಜೆನರೇಟ್ ಮಾಡ್ತಿದೆ, ಅದು ಸರಿ ಆಗ್ತಾ ಹೋಗುತ್ತೆ.
ಸೊ ಎವ್ರಿಥಿಂಗ್ ಯುವರ್ ಹೆಲ್ತ್ ಈಸ್ ಇನ್ ಯುವರ್ ಗಟ್. ಅದನ್ನ ಹಿಂದಿನ ಕಾಲದ ಜನಗಳಿಗೆ ಗೊತ್ತಿತ್ತು. ಹಂಗಾಗಿ ವರ್ಷಕ್ಕೊಂದ್ಸರಿ ಹರಳೆಣ್ಣೆ ಕುಡಿದು ಬೇದಿ ಮಾಡ್ಕೊಳೋದು, ಏನಾದ್ರೂ ಒಂದು ಹೆಲ್ತಿ ಪ್ರೋಟೋಕಾಲ್ಸ್ ಇರ್ತಾ ಇದ್ವು. ಇವಾಗ ನಾವೆಲ್ಲ ಮಾಡರ್ನ್ ಆಗ್ಬಿಟ್ವಿ. ರೊಟ್ಟಿ ಜಾಗಕ್ಕೆ ಚಪಾತಿ ಬಂತು, ಬರ್ಗರ್ ಬಂತು, ಪಿಜ್ಜಾ ಬಂತು, ಆಮೇಲೆ ಅವಾಗ ಕಡಲೆ ಮಿಠಾಯಿ, ಶೇಂಗಾ ಆ ಥರ ಬರ್ತದೆ. ಇವಾಗ ಆ ಜಾಗದಲ್ಲೆಲ್ಲ ಚಾಕ್ಲೇಟ್ ಬಂದು, ಶುಗರ್, ಹೈ ಶುಗರು, ಹೈ ರಿಫೈನ್ಡ್ ಶುಗರ್, ಹೈ ರಿಫೈನ್ಡ್ ಆಯಿಲ್ಸು, ಡಾಲ್ಡಾ, ಮೈದಾ ಇವೇ ಬಂದು. ಹಳ್ಳಿನಲ್ಲಿ ಅವಾಗ ಬೇಕರಿಗಳು ಇರಲ್ಲ. ಡಿಸ್ಟಿಕ್ಕಿಗೆ ಒಂದು ಬೇಕರಿ ಇದ್ರೆ ಅಷ್ಟೇ ಇತ್ತು. ಇವಾಗ ಹಳ್ಳಿಗೆ ಹತ್ತದ ಬೇಕರಿ ಆಗಿದೆ. ಇದನ್ನ ನಾವು ಡೆವಲಪ್ಮೆಂಟ್ ಅಂತ ಕರಿತಾ ಇದೀವಿ. ಈ ಡೆವಲಪ್ಮೆಂಟ್ ಆಗಿ ಏನಾಗ್ತಿದೆ, ನಮ್ಮ ಬಾಡಿ ಆದಷ್ಟು ಬೇಗ 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 ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಫಾಸ್ಟ್ ಡಿಜನರೇಷನ್ ಆಗಿ ಕೊನೆಗೆ ಅದು ಏನ್ ಗೊತ್ತಾ, ವರ್ಲ್ಡ್ ಹಂಗಾಯ್ತಿಂಗ್ ಅದು ಓಕೆ, ಅದು ಪೈನ್ ಆಗಿ ನಮ್ಮ ದೇಹಕ್ಕೆ ಕನ್ವರ್ಟ್ ಆದಾಗ ಅದ್ರ ಬೆಲೆ ಗೊತ್ತಾಗುತ್ತೆ. ಅದು ಹೆಂಗೆ ಅದು ನಮ್ಮ ಬಾಡಿ ಡ್ಯಾಮೇಜ್ ಆದಾಗ ಅದ್ರ ಎಷ್ಟು ಇಂಪ್ಯಾಕ್ಟ್ ನಾವು ಅನುಭವಿಸ್ತೀವಲ್ಲ ಅದು ಗೊತ್ತಾಗುತ್ತೆ. ಸೊ ಇವಾಗ ಆಗಿರೋದು ಇದೆ. ಇವಾಗ ಏನು ರಿಕವರಿ ಆಗ್ತಾ ಇದೆಯೋ ಅದು ಚೆನ್ನಾಗಿ ರಿಕವರಿ ಆಗಿದೆ. ಇನ್ನೂ ಸ್ವಲ್ಪ ರಿಕವರಿ ಆಗಬೇಕು. ಇನ್ನು 50% ಹೋಗ್ಬಿಡುತ್ತೆ. ಅದು ಇವಾಗ ಇಷ್ಟು ಇಂಪ್ರೂವ್ಮೆಂಟ್ ಆಗೋದೇ ಮೇನ್ ನಮಗೆ ರಿಕವರಿ. ಒಂದು ಅದು IV ಇಂಜೆಕ್ಷನ್ಸ್ ಎಷ್ಟು 2 ಆಗಿದೆಯಲ್ಲ, 3 ಆಗಿರೋದು IV ಥೆರಪಿ, ಕಿಲೇಷನ್ ಥೆರಪಿ. ಇನ್ನೂ ಆಕ್ಚುಲಿ HLA ಕೇಸಸ್ಗೆಲ್ಲ 15-20 ಕೊಡ್ತೀವಿ. ಅದು ವೀಕ್ಲಿ ಆಗ್ತಾ ಹೋಗ್ತದೆ. ಒಂದು 6 months ಟೈಮ್ ಇಟ್ಕೊಂಡು ಕಂಪ್ಲೀಟ್ ರೆಡಿಯಾಗಿ ಆಮೇಲೆ ಮತ್ತೆ ಫುಟ್ಬಾಲ್ ಸ್ಟಾರ್ಟ್ ಮಾಡಿ ಮತ್ತೆ ಗದೆ ಎಕ್ಸರ್ಸೈಸಸ್ ಎಲ್ಲ ಮಾಡಿಬಿಟ್ಟು ಪೈಲ್ವಾನ್ ಥರ ಆಗಬೇಕು. ಒಂದು 6 ತಿಂಗಳಾದ್ಮೇಲೆ ಸ್ವಾಮಿ ಅಂದ್ರೆ ಇವರೇ ನನ್ನ ಥರನೇ ಆಗ್ಬೇಕು ಎಲ್ಲರೂ ಕೂಡ. ಬಿಕಾಸ್ ಅವನಿಗೆ ಕಾಲ್ ಫೋಲ್ಡ್ ಮಾಡೋದು ಆಗ್ತಾ ಇಲ್ಲ ಸರ್. ಅದು ಎಲ್ಲ ಬರುತ್ತೆ. ಹಾ, sir. ಮೇನ್ಲಿ ಬಂದು ಸ್ಮಾಲ್ ಜಾಯಿಂಟ್ಸ್ ಮೇನ್ಲಿ ಸ್ಪೈನಲ್ ಇರುತ್ತೆ. ಸ್ಟಿಫ್ನೆಸ್ ಅಲ್ಲಿ ಹೋಗಿದೆ ಅಂದ್ರೆ ಇದೆಲ್ಲ ಸಣ್ಣ ಪುಟ್ಟದ್ದು ಈ ಮಂಡಿ, ಆಂಕಲ್ ಎಲ್ಲ ಬಂದ್ಬಿಡುತ್ತೆ. ಮತ್ತೆ ಮೇನ್ಲಿ ಹಿಪ್ಪಲ್ಲಿ ಬಂದ್ಬಿಡುತ್ತೆ. ಅದು ತೊಂದರೆ ಇಲ್ಲ. ಬಹಳ ನೋಡ್ರಿ ಇಲ್ಲಿ ಆಕ್ಚುಲಿ ಡ್ರಿಪ್ಪು ಅದೇ ನಾನು ಹೇಳ್ತಾ ಇರೋದು. ಸ್ವಲ್ಪ ಆದಷ್ಟು ಬೇಗ ಆದ್ರೆ ಒಂದು 10-15 ಡೋಸಸ್ ಬೇಗ ಮುಗಿಲಿ ಅಂತ. ಅಂದ್ರೆ ವೀಕ್ಲಿ ಟ್ವೈಸ್ ಅದನ್ನ ನಿಮ್ಮನೆಗೆ ಇಟ್ಕೊಂಡ್ಬಿಟ್ಟು, ಇವಾಗ ಅವ್ರಿಗೆ ರಜಾ ಇದ್ರೆ ನಿಮ್ಮನೆಗೆ ಇಟ್ಕೊಂಡು 3 ದಿನಕ್ಕೆ ಒಂದ್ಸರಿ ಅಥವಾ ಆಲ್ಟರ್ನೇಟ್ ಡೇಸ್ ಹಾಕಿ ಒಂದು 10-15 ಬೇಗ ಮುಗಿತಂದ್ರೆ ಒಂದು 90% ಸರಿ ಆಗ್ಬಿಡುತ್ತೆ. ಅಂದ್ರೆ ಆಮೇಲೆ ನಿಧಾನಕ್ಕೆ 15 ದಿನಕ್ಕೊಂದ್ಸರಿ ಹಾಕೋಣ. ಆಮೇಲೆ ಜಸ್ಟ್ ಅದು ಮೇಂಟೆನೆನ್ಸ್ ಡೋಸ್ ಹಾಕ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡೋಣ. ಇವಾಗ ಟ್ರೀಟಿಂಗ್ ಥೆರಪಿಟಿಕ್ ಡೋಸ್ ಅಲ್ಲಿ ಇದ್ದಾರೆ ಇವಾಗ. ಸೊ ಆ ತರ ಮಾಡೋಣ. ದೂರ ಅಂತ ನಾವು ಆ ತರ ವೀಕ್ಲಿ 15 ದಿನಕ್ಕೊಂದ್ಸರಿ ಹಂಗೆ ಹೇಳ್ತೀವಿ. ಸೊ ಇಫ್ ಅವಕಾಶ ಇತ್ತಂದ್ರೆ ಆ ತರ ಮಾಡ್ಬೋದು. ಸೊ ಇದು ಒಂದ್ಸರಿ ಮಲ್ಕೊಂಡು ತೋರಿಸ್ತೀರಿ ಇವಾಗ ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಸರಿ, ಜಸ್ಟ್ ಲೈಟ್ ಆನ್ ಮಾಡ್ಬಿಟ್ಟು ತೋರಿಸಿ. ಸೂಪರ್. ಈ ತರ ಆಗ್ತಿಲ್ಲ. ಅಂದ್ರೆ ಹಿಂಗ್ ಕೈ ಹಿಂಗ್ ಹಿಡ್ಕೊಂಡು ಈ ತರ ಇದು ಆಗ್ತಾ ಇರ್ಲಿಲ್ಲ ಸರ್. ಅದು ಮಲ್ಕೋ ಒಂದು ನಿಮಿಷ ಇನ್ನೊಂದ್ಸರಿ. ಈಗ ಇದು ಭಾವನಾ ಮುಕ್ತಾಸನ 2 ಮಡ್ಚ್ಕೋದು, ಫೋಲ್ಡ್ ಮಾಡಿ ಅದು ಫೋಲ್ಡ್ ಮಾಡಿ ಹಿಂಗೆ ಔಚ್ಕೋದು ಮಂಡಿ. ಬರ್ತಾ ಇಲ್ಲ, ಇಷ್ಟು ಬರ್ತಾ ಇದೆಯಲ್ಲ, ಸೂಪರ್. ಇಷ್ಟು ಬಂದ್ರೆ ಸಾಕು. ಇನ್ನೂ ಬರುತ್ತೆ ಮೇಡಮ್. ಇನ್ನು ಲೈಕ್ ಫರ್ದರ್ ವಾಟ್ ಎವರ್ ದೇ ಇಟ್ ವಿಲ್ ಕಮ್. ಸೊ ಇನ್ನೊಂದು ಕ್ವಶನ್, ಫುಡ್ಡಲ್ಲಿ ನೀವು ಯಾವುದನ್ನ ತುಂಬಾ ಜಾಸ್ತಿ ಸೇವನೆ ಮಾಡ್ತಾ ಇದ್ದೀವಿ, ನಾವು ಯಾವ್ದನ್ನ ಬೇಡ ಅಂತ ಹೇಳಿದ್ವಿ, ಅದ್ರಲ್ಲಿ ಯಾವ್ದನ್ನ ತಗೊಂತಾ ಇದ್ದೀವಿ? ಯಾವ್ಯಾವ್ದೆಲ್ಲ ಬೇಡ ಅಂತ ಹೇಳಿದ್ವಲ್ಲ ಫುಡ್ಡಲ್ಲಿ ನಾವು, ಕಾಫಿ ಟೀ ಅದೆಲ್ಲ, ಅದ್ರಲ್ಲಿ ಯಾವ್ದಾವ್ದನ್ನ ನೀವು ಯೂಸ್ ಮಾಡ್ತಾ ಇದ್ರಿ ಇಲ್ಲಿ ಬರೋಕ್ಕಿಂತ ಮುಂಚೆ? ಕಾಫಿ ಟೀ, ಹಾಲು ಕುಡಿತಾ ಇದ್ರಾ? ಹಾಲು ತಗೊಂತಾ ಇದ್ರಾ? ದಪ್ಪ ಆಗ್ಬೇಕು ಅಂತನಾ ಅಥವಾ ಹಸಿವಾಗ್ತಾ ಇಲ್ಲ ಅಂತ? ಊರಲ್ಲೆಲ್ಲ ಹಾಲು ಸಿಗತ್ತಲ್ಲ ಸರ್, ಹಂಗಾಗಿ ಹಾಲು ತಗೊಂತಾ ಇದ್ರಿ. ಆಮೇಲೆ ಕಾಫಿ ತಗೊಂತಾ ಇದ್ರಿ, ಟೀ ತಗೊಂತಾ ಇದ್ರಿ, ಬ್ರೆಡ್ ಬಿಸ್ಕೆಟ್ ಎಲ್ಲ ತಿಂತಾ ಇದ್ರಿ. ಅದೆಲ್ಲ ತಿನ್ನೋದು. ಹಂಗೆ ಒಂದ್ ಕಡೆ ತೊಟ್ಲು ತಗೋದು, ಒಂದೊಂದ್ ಕಡೆ ಎಲ್ಲ ಇತ್ತು. ಓಕೆ, ಇವಾಗ 100% ಸ್ಟಾಪ್ ಮಾಡಿ. HLA is not a big disease. It is an autoimmune condition. We have proper autoimmune protocols to treat at the root cause. Gut is the root cause. ಸೊ ಅದನ್ನು ಮಾಡ್ಬಿಟ್ಟು ಡಿಜನರೇಷನ್ ಸ್ಟಾಪ್ ಮಾಡ್ಬಿಟ್ಟು ರೀಜನರೇಷನ್ ಆಗೋ ಥರ ಮಾಡ್ಬಿಟ್ಟು ಇವಾಗ ರನ್ನಿಂಗ್ ಎಲ್ಲ ಮಾಡಕ್ ಬರ್ತಾ, ಜಾಗಿಂಗ್ ಎಲ್ಲ ಮಾಡಕ್ ಬರ್ತಾ? ಇಲ್ಲ ಸರ್. ಒಂದ್ಸರಿ ಮಾಡಿ, ಸ್ಪಾಟ್ ಜಾಗಿಂಗ್ ಮಾಡಿ. ಕಮ್ಮಿ ಸ್ಪಾಟ್ ಜಾಗಿಂಗ್ ಮಾಡಿ, ನಿಂತಲ್ಲೇ ಜಾಗಿಂಗ್ ಮಾಡಿ. ಮಾಡ್ತಾ ಇದ್ರಲ್ಲ, ಸೂಪರ್. ಈ ಥರ ಒಂದು ಅರ್ಧ ಗಂಟೆ ಮಾಡಿ ಡೈಲಿ ಮಾಡಿ. ಅದೊಂದು. ಆಮೇಲೆ ಭಗವಾನ್ ಹನುಮಂತ್ ಆಂಜನೇಯಿಂದ ಸೂಪರ್ ತಂದ್ಬಿಟ್ಟು ನಿಲ್ಲಿಸ್ಬೇಕು ಒಂದ್ಸರಿ. ಮತ್ತೆ ಮಾಡಿ. ನಾವೆಲ್ಲರಿಗೂ 2 ಕೈಲಿ ಹೇಳ್ತೀವಿ, ನೀವು ಒಂದೇ ಕೈಲೇ ಮಾಡ್ತಾ ಇದ್ದೀರಾ. ಸೂಪರ್, ಮಾಡಿ. ಸೊ ಇದೊಂದು. ಇಲ್ಲ, ಒಂದೇ ಕೈಲೇ ಮಾಡಿ, ಒಂದೇ ಕೈಲಿ. ಆಮೇಲೆ ಈ ಕೈಯಲ್ಲಿ ಮಾಡ್ಬಿಟ್ಟು ಅಂತ ಈ ಕೈಯಲ್ಲಿ ಮಾಡಿ. ಇವಾಗ ಈ ಕೈಯಲ್ಲಿ ಆ ಕಡೆಯಿಂದ. ಎಸ್, ಪರ್ಫೆಕ್ಟ್. ಈ ಥರ ಒಂದು 2 kg ಆರ್ಡರ್ ಮಾಡ್ಕೊಳ್ಳಿ. ಡೈಲಿ ಒಂದು ಅರ್ಧ ಗಂಟೆ ಗದೆ, ಒಂದು ಅರ್ಧ ಗಂಟೆ ಫುಲ್ ಇಷ್ಟ ಆ ಥರ ಸ್ಕ್ವಾಟ್ ಮಾಡಿ. ಓಕೆ, ಇಷ್ಟು ಹಾಫ್ ಸ್ಕ್ವಾಟ್ಸ್ ಮಾಡಿ. 2 ಕೈ 2. ಎಸ್ ಆ ಥರ. ಎಸ್, ಈ ಥರ ಹಾಫ್ ಸ್ಕ್ವಾಟ್ಸು ಒಂದು 100 ಇವಾಗಿಂದ. ಆಮೇಲೆ ಇನ್ನೊಂದು ಬಂದು ವೆರಿ ಇಂಪಾರ್ಟೆಂಟು, ಸ್ಟಿಫ್ನೆಸ್ಗೆ ಈ ಥರ ಹಿಂಗೆ ಹಾಕೊಂಬಿಟ್ಟು, ಹಿಂದ್ಗಡೆ ಹಾಕೊಂಬಿಟ್ಟು ಲೆಫ್ಟ್ ರೈಟ್ ತಿರ್ಗೋದು. ಲೆಫ್ಟ್. ಎಸ್ ಆ ಕಡೆ. ಆಲ್ಮೋಸ್ಟ್ ಬರ್ತಾ ಇದ್ದಿಲ್ಲ, ಸ್ಟಿಫ್ನೆಸ್ ಕಡಿಮೆ ಆಗಿದೆ ಆಲ್ಮೋಸ್ಟ್. ಇಷ್ಟು ಬರ್ತಿರಲಿಲ್ಲ ಸರ್, ತುಂಬಾನೇ ಕಡಿಮೆ. ಓಕೆ, ಮುಂದೆ ಬಗ್ಗೋದು, ಹಿಂದೆ ಮುಂದೆ ಬಗ್ಗೆ ಕೆಳಗೆ ಟಚ್ ಮಾಡೋಕ್ಕಾಗತ್ತಾ? ಎಷ್ಟು ಬರುತ್ತೆ? ಜಸ್ಟ್ ಉಸಿರಾಚೆ ಹಾಕ್ಬಿಟ್ಟು ಟಚ್ ಮಾಡಿ, ಟಚ್ ಮಾಡಿ. ಅಷ್ಟು ಬಂದರೆ ಸಾಕು. ಸೂಪರ್. ಮೈ ಕೈ 2 ಮೇಲೆ ಎತ್ತಿ ಹಿಂದಕ್ಕೆ. ಎಸ್, ಮತ್ತೆ ಮುಂದಕ್ಕೆ, ಮತ್ತೆ ಹಿಂದಕ್ಕೆ. ಪರ್ಫೆಕ್ಟ್. ಬನ್ನಿ.
ಸೊ ಇದೇ ಥರ ಕಂಟಿನ್ಯೂ ಮಾಡಿ ಡಯಟ್, ಇದೇ ಥರ ಮೆಡಿಸಿನ್ಸ್ ಕಂಟಿನ್ಯೂ ಮಾಡಿ ಟ್ರೀಟ್ಮೆಂಟು ಒಂದು ನೆಕ್ಸ್ಟ್ ಒಂದು 6 months ಅಂತ ಅಂದ್ಕೊಟ್ರಿ. ಮೇನ್ಲಿ ಟ್ರೀಟ್ಮೆಂಟ್ ಮುಗಿಯಕ್ಕೆ ಆಕ್ಚುಲಿ ಮುಗಿಸ್ಕೊಂಡ್ರೆ 2 ತಿಂಗಳು ಮುಗಿಸ್ಕೋಬೋದು. ವೀಕ್ಲಿ ಟ್ರೈಸ್ ಕೊಟ್ಟರೆ ಕರೆಕ್ಟಾಗಿ 1-2 ತಿಂಗಳು ಮುಗಿದೋಗುತ್ತೆ. ಬಟ್ ಆದಷ್ಟು ಬೇಗ ಇದು ಮಾಡ್ಕೊಂತ ಹೋಗೋದು. ಮಾತ್ರೆಗಳು ಇರಲಿ, ಮಾತ್ರೆಗಳು ಆಮೇಲೆ ನಿಧಾನ ಕಮ್ಮಿ ಮಾಡಿ ಕಂಪ್ಲೀಟಾಗಿ 100% ಹೋದ್ಮೇಲೆ ಅವಾಗ ಮಾತ್ರೆಗಳು ಡೌನ್ ಮಾಡ್ಕೊಂತ ಬರ್ತೀವಿ. ಅಲ್ಲಿವರೆಗೂ ನೀವು ಮಾಡಿದ ಮಿಸ್ಟೇಕ್ ಮಾಡ್ಬೋದು. ಸಡನ್ ಮಾತ್ರೆ ಬಿಟ್ಟು ನೋಡೋಣ ಆ ಥರ ಮಾಡಕ್ಕೆ ಹೋಗ್ಬೇಡಿ. ಮಾತ್ರೆ ಯಾಕಂದ್ರೆ ಬಾಡಿ ರೀಬಿಲ್ಡಿಂಗ್ ಫೇಸಲ್ಲಿ ಇದೆ. ಇವಾಗ ಮನೆ ಕಟ್ತಾ ಇದೀವಿ, ಕಾಂಕ್ರೀಟು, ಸಿಮೆಂಟು, ಮರಳು ಎಲ್ಲ ಕೊಡಬೇಕು. ಅದಂಗೆ ಕೊಡ್ದಂಗೆ ಹೆಂಗೆ ಕಟ್ಟಕ್ಕಾಗುತ್ತೆ ನೋಡೋಣ ಅಂತಂದ್ರೆ ಕೆಲಸ ನಿಲ್ಲಿಸ್ಬಿಡ್ತಾರೆ. ಸೊ ಇಟ್ ಈಸ್ ಎನ್ ರೀಬಿಲ್ಡಿಂಗ್ ಫೇಸ್. ಫಸ್ಟ್ ಡಿಜನರೇಷನ್ ಸ್ಟಾಪ್ ಆಗಿದೆ. ನೀವು ಒನ್ಸ್ ಯು ಸ್ಟಾಪ್ಡ್ ಆಲ್ ದ ಡಿಜನರೇಟಿವ್ ಫುಡ್ಸ್, ಡಿಜನರೇಷನ್ ಸ್ಟಾಪ್ ಆಗಿದೆ. ನೋ ವಿ ಹ್ಯಾವ್ ಟು ರೀಜನರೇಟ್ ಎವ್ರಿ ಜಾಯಿಂಟ್. ಸೊ ರೀಜನರೇಟ್ ಆಗಬೇಕಾಗಿರೋದು ತುಂಬಾ ಟ್ರೇಸ್ ಮಿನರಲ್ಸ್ ಬೇಕು, 12 ಟ್ರೇಸ್ ಮಿನರಲ್ಸ್ ಬೇಕು. ಜಿಂಕ್, ಮೆಗ್ನೀಷಿಯಮ್, ಸೆಲೆನಿಯಮ್, ಸಿಲಿಕಾ, ಕ್ರೋಮಿಯಮ್ ಎಲ್ಲನೂ ಬೇಕು. ಆಮೇಲೆ ಎಲ್ಲ ಹೈ ಪ್ರೋಟೀನ್ ಡಯಟ್ ಬೇಕು. ಆ ಪ್ರೋಟೀನ್ ಪೌಡರ್ ದಿನಕ್ಕೆ 3-4 ಸರಿ ಶೇಕ್ ಮಾಡ್ಕೊಂಡ್ಬಿಟ್ಕೊಡ್ರಿ. ಈ ತರ ಎಲ್ಲ ಮಾಡ್ತಾ ಹೋದ್ರೆ ಸರಿ ಆಗುತ್ತೆ. ಏನ ಎಕ್ಸಲೆಂಟ್. ಅಲ್ಲ, ವೇ ಪ್ರೋಟೀನ್ ಅಲ್ಲ, ಹೈಡ್ರೋಲೈಸ್ಡ್ ವೇ ಪ್ರೋಟೀನ್ ನಾನು ಕೊಟ್ಟಿದ್ದೀನಿ ಇವತ್ತು, ಅದು ಯೂಸ್ ಮಾಡಿ. ಅರಿದಕ್ಕೆ ತಗೊಂತ ಇದ್ರಲ್ಲ, ಅರಿದಕ್ಕೆ ಪೌಡರ್ ಕುಡಿತಿದ್ರೆ ನೈಟು ಮಜ್ಜಿಗೆ ಹಾಕಿ ಕುಡಿತಿದ್ರ, ಅರ್ಧ ಚಮಚ. ಅಷ್ಟೇ ಸಾಕು. ನಮ್ಮ ಯೂಟ್ಯೂಬ್ ನೋಡತಕ್ಕಂಥ ಏನ್ ಹೇಳ್ತೀರಿ ಮೇಡಮ್? ಎಲ್ಲರೂ ಬನ್ನಿ, ಎಲ್ಲರೂ ಹುಷಾರಾಗೋಣ, ಎಲ್ಲರೂ ಆರೋಗ್ಯವಾಗಿ. ಎಸ್ ಮೇಡಮ್, ಬೇಸಿಕಲಿ HLA ಇರೋಕೆ ಅದೊಂದು ಡಿಸೀಸ್ ಅಲ್ಲ, ಕ್ಯೂರಬಲ್. ವಿ ನೀಡ್ ಟು ಕಾಂಟ್ಯಾಕ್ಟ್ ದ ಪ್ರಾಪರ್ ಪರ್ಸನ್. ಅಲ್ಲ, ಅದು ರೂಟ್ ಕಾಸ್ ಅಡ್ರೆಸ್ ಮಾಡಿದ್ರೆ ಅದು ಸರಿ. ಆಟೋಇಮ್ಯೂನ್ ಕಂಡೀಷನ್. ಸ್ವಾಮಿ ನೀವೇನ್ ಹೇಳ್ತೀರಾ? ಫಸ್ಟ್ ರೂಟ್ ಕಾಸ್ ನೋಡ್ಕೊಂಡ್ರೆ ಎಲ್ಲಾ ಡಿಸೀಸ್ಗೂ ಕ್ಯೂರಬಲ್ ಸೊಲ್ಯೂಷನ್. ಯಾಕಂದ್ರೆ ನೀವು ಪೇನ್ ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದಾರಲ್ವಾ, ಅನುಭವಿಸ್ಕೊಂಡಿರೋ. ವಾಟ್ ಡು ಯು ವಾಂಟ್ ಟು ಸೇ? ಎಲ್ಲದಕ್ಕೂ ಎಂಡ್ ಇರುತ್ತೆ, ಸರಿಯಾದ ಕಡೆ ಸರಿಯಾದ ಜಾಗ ಹುಡುಕ್ಬೇಕು. ಕರೆಕ್ಟ್. ಎವ್ರಿಥಿಂಗ್ ಹ್ಯಾಸ್ ಎಂಡ್. ಪೇನ್ ಹ್ಯಾಸ್ ಎಂಡ್. ಇಟ್ ಹ್ಯಾಸ್ ಇಟ್ಸ್ ಎಂಡ್. ಎವ್ರಿಥಿಂಗ್ ಹ್ಯಾಸ್ ಅ ಸೊಲ್ಯೂಷನ್. Suffering will end one day, but we have to find the solution. Solutions. Okay. Thank you, madam.